ಇವತ್ತಿಂದ ಲೆಕ್ಕಗಳನ್ನು ನೋಡೋಣ. ಇವಾಗ ಗಣಿತ ಭಾಗ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಒಂದು ಕಡೆಯಿಂದ ಸಾಹಿತ್ಯ, ಒಂದು ಕಡೆಯಿಂದ ಗಣಿತ, ಎರಡು ಸೈಮಲ್ಟೇನಿಯಸ್ಲಿ ಹೋಗ್ತಾ ಇರ್ಬೇಕು ಇವಾಗ. ಓಕೆ, ಅಧಿಕ ಮಾಸ ಅಂದ್ರೆ ಏನು? ಅಧಿಕ ಮಾಸ ಅಂದ್ರೆ ಚಾಂದ್ರಮಾನದಲ್ಲಿ ಮಾತ್ರ ಬರುತ್ತೆ ಇದು ಅಧಿಕ ಮಾಸ, ಸೌರಮಾನದಲ್ಲಿ ಅಧಿಕ ಬರೋದಿಲ್ಲ. ಮಾಸ ಡೆಫಿನೇಷನ್ ಬೇಕು, ಇಂಪಾರ್ಟೆಂಟ್ ಡೆಫಿನೇಷನ್ ಇಲ್ಲಿ. ಅಧಿಕ ಮಾಸ ಅಂದ್ರೆ ಏನು? ಪ್ರತ್ಯಕ್ಷವಾಗಿ ಅಧಿಕ ಮಾಸ ಏನು? ಅಧಿಕ ಅಂದ್ರೆ ಹೆಚ್ಚಿಗೆ 12 ಮಾಸಕ್ಕಿಂತ ಹೆಚ್ಚಾಗಿರೋ ಮಾಸಕ್ಕೆ ಅಧಿಕ ಮಾಸ ಅಂತ. ಹೌದು, ಅದೇ ಹೇಗೆ ಬರುತ್ತೆ? ಅದು ಬೇಕಲ್ಲ. ಅದು 30 ದಿವಸ ಚಾಂದ್ರಮಾನ ಪದ್ಧತಿಯಲ್ಲಿ 30 ದಿವಸ ಕೌಂಟ್ ಮಾಡ್ತೀವಿ ನಾವು. ಪಾಡ್ಯದಿಂದ ಪೂರ್ಣಿಮಾ ಮತ್ತೆ ಪಾಡ್ಯದಿಂದ ಅಮಾವಾಸ್ಯೆ 30 ದಿವಸ ಆಗುತ್ತೆ. ಇದು 3 ವರ್ಷಕ್ಕೊಂದ್ಸಲಿ ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ 365 ಕಾಂಪನ್ಸೇಟ್ ಮಾಡಕ್ಕೆ ಪ್ರತಿ ವರ್ಷ 10 ದಿವಸ ಹೆಚ್ಚಾಗಿ 4ನೇ ವರ್ಷ ಅದು ಅಧಿಕ ಮಾಸ ಅಂತ ಟ್ರೀಟ್ ಮಾಡಿ ಕರೆಕ್ಷನ್ಸ್ ಮಾಡ್ಕೊಳ್ತಾರೆ. ಕರೆಕ್ಟ್. ಅಂದ್ರೆ ಇದು ಸುಮಾರಷ್ಟು ಕರೆಕ್ಟ್ ಆಗಿದೆ. ಇನ್ನು ಅದರಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಕ್ಕದ ಪ್ರಕಾರವಾಗಿ ಚಂದ್ರ ಎಷ್ಟು ಟೈಮ್ ಹೋಗ್ಬೇಕು? ಒಂದು ರೌಂಡ್ ಹೋಗ್ಬೇಕಾದ್ರೆ 30 ದಿವಸ ಹೋಗ್ಬೇಕು ಲೆಕ್ಕದ ಪ್ರಕಾರವಾಗಿ, ಕರೆಕ್ಟ್? ಹೌದು. ಆದ್ರೆ ಕೆಲವು ಟೈಮಲ್ಲಿ ಏನಾಗುತ್ತೆ, 27 ದಿವಸ 28 ದಿವಸದಲ್ಲೇ ಕರೆಕ್ಟ್ ಕಂಪ್ಲೀಟ್ ಮಾಡ್ಬಿಡ್ತಾನ ಅವನು. ಈ ಉಳ್ದಿರೋದು ಏನಾಯ್ತು 3 ದಿವಸ? ಅದು ಬ್ಯಾಲೆನ್ಸ್ ಆಗಿ ಉಳಿದ್ಬಿಡುತ್ತೆ. ಅದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ ನೀವು ಹೇಳಿದ ತಪ್ಪಂತಲ್ಲ, ಬಟ್ ಹೆಂಗ್ ಬಂತು ಅದು ಬೇಕು. ಅರ್ಥ ಆಯ್ತಲ್ಲ ಇವಾಗ? ಹೌದು. ಆಗ 27 ದಿವಸ ಹೇಗೆ ಬರುತ್ತೆ ಅಥವಾ 30 ದಿವಸ ಹೇಗೆ ಬರುತ್ತೆ, ಎಲ್ಲಿ ಸ್ಲಿಪ್ ಆಗುತ್ತೆ ಅನ್ನೋದು ಸ್ಲಿಪ್ ಆಗತ್ತೆ ಅಂತ ಹೇಳದಂತದ್ದು ನಿಮಗೆ ಪಂಚಾಂಗದಲ್ಲಿ ಪ್ರತಿ ವರ್ಷದಲ್ಲಿ ಗೊತ್ತಾಗತ್ತೆ. ಕ್ಷಯ ತಿಥಿ ತಿಥಿ ಏನಿರುತ್ತೆ, ಕ್ಷಯ ಇರತ್ತೆ, 24 ಗಂಟೆ ಇರೋದಿಲ್ಲ. ಸರಿ ಗುರುಗಳೇ, ಅರ್ಥ ಆಯ್ತಲ್ಲ? 24 ಗಂಟೆ ಕರೆಕ್ಟ್ ಆಗಿದ್ರೆ 30 ದಿವಸಕ್ಕೆ ಮುಗಿಬೇಕು ಅದು. ಬಟ್ ಅದು ಮುಗಿಯಲ್ಲ. ಯಾಕೆ ಮುಗಿಯಲ್ಲ? ಕಾರಣ ಅಷ್ಟೇ, ಶಾರ್ಟ್. ಒಂದ್ ನಕ್ಷತ್ರದಲ್ಲಿ ಕೆಲವು ಟೈಮಲ್ಲಿ ಲೆಕ್ಕದ ಪ್ರಕಾರವಾಗಿ 1 ದಿವಸ ನಿಲ್ಬೇಕು, ಆದ್ರೆ ಕೆಲವು ನಕ್ಷತ್ರದಲ್ಲಿ ಅವನು 3/4 ದಿವಸನೇ ನಿಲ್ತಾನೆ. ನಮ್ಗೆ ಲೆಕ್ಕ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ಏನು ಅಂತ. ಇದು ಪ್ರಥಮವಾಗಿರುವಂತ ಅದರಲ್ಲಿರುವಂತ ವ್ಯತ್ಯಾಸಗಳು. ಅದಕ್ಕೆ ಅಧಿಕ ಮಾಸ ಅಂತಾರೆ. ಇನ್ನೊಂದು ಲೀಪ್ ಇಯರ್ ಅಂದ್ರೆ ಏನು? ಅಧಿಕ ವರ್ಷ. ಇದು ಅಧಿಕ ಮಾಸ, ಇದು ಅಧಿಕ ವರ್ಷ ಅಂದ್ರೆ ಏನು? ಅಧಿಕ ವರ್ಷ ಅಂದ್ರೆ ಈ ಮಾಸನ ಪರಿಗಣನೆಗೆ ತಗೊಂಡು 1 ವರ್ಷ ಆಚರಣೆ ಮಾಡ್ತೀವಲ್ವಾ, ಅದು ಅಧಿಕ ವರ್ಷ ಅಂತ ಹೇಳ್ಬೋದು. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿ ಇದು ಸೂರ್ಯ, ಭೂಮಿ ಏನಿದೆ 23 ಡಿಗ್ರಿ ಬೆಂಡ್ ಇದೆ. ಇದು ಸುತ್ತತ್ತೆ, ಹೌದಾ? ಹೌದು. ಅದು ಸಹಜವಾಗಿರುವಂತ ಒಂದು ಲೆಕ್ಕ. ಬಟ್ ಇದು ಯೂಶುವಲಿ ಲೆಕ್ಕ ಎಷ್ಟು ಬರುತ್ತೆ? 365 ದಿನ. 365 ಕಾಲು. ಇದು ಯೂಶುವಲಿ ತಗೊಳ್ಳುವಂತಹದ್ದು. ಅರ್ಥ ಆಯ್ತಾ? ಯೂಶುವಲಿ ತಗೊಳ್ಳೋ ಅಂತದ್ದು ಎಷ್ಟು? 365 ದಿನ ಪರಿಗಣೆಗೆ ನಾವು ತಗೋತೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 6 ಗಂಟೆ ಮತ್ತು 45 ನಿಮಿಷ
ಜಾಸ್ತಿ ತಗೊಳತ್ತೆ. ಹಾ ಹಾ ಅರ್ಥ ಆಯ್ತಲ್ಲ ನಿಮ್ಗೆ? ಹಾ ಜಾಸ್ತಿ ತಗೊಳತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ 4 ವರ್ಷಕ್ಕೆ ಒಂದು ಸಲ, ಹ್ಮ್ 4 ವರ್ಷಕ್ಕೆ ಒಂದು ಸಲ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಏನಾಗತ್ತೆ, 29 ಫೆಬ್ರವರಿ ಬರುತ್ತೆ. 4 ಹೌದು. ವರ್ಷ. ಅಂದ್ರೆ ಯಾವ ವರ್ಷಕ್ಕೆ 4ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೋ ಆ ವರ್ಷ ಲೀಪ್ ಇಯರ್ ಬರುತ್ತೆ. ಅಂದ್ರೆ 2000. ಹಾ 2000ಕ್ಕೆ 4ರಿಂದ ಭಾಗಿದ್ಮೇಲೆ ಪೂರ್ಣ ಭಾಗವಾಯ್ತಲ್ಲ, 4 5 20 ಮುಗಿದೋಯ್ತು, ಇಲ್ಲಿ ಶೇಷ ಏನು ಉಳಿದಿಲ್ಲ. ಹಾ ಆ ವರ್ಷ 29 ಫೆಬ್ರವರಿ ಬರುತ್ತೆ. ಇದಕ್ಕೆ ಅಧಿಕ ವರ್ಷ ಅಂತ ಹೇಳ್ತಾರೆ. ಅಧಿಕ ವರ್ಷ ಮತ್ತು ಅಧಿಕ ಮಾಸ. ಮಾಸ. ಸರಿ ಸರಿ. ಇದು ಬೇಸಿಕ್ ಇದ್ರು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದು ಮಾಹಿತಿಗಳು ಇರಬೇಕು ಹೌದು ಗುರು. ಯಾವಾಗ್ಲೂ ಅಷ್ಟೆ. ನೆಕ್ಸ್ಟ್, ಇವಾಗ ಪೃಥ್ವಿ, ಇನ್ಮೇಲೆ ಬರುವಂತಹದ್ದು ಲೆಕ್ಕಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಲಗ್ನಕ್ಕಾಗ್ಲಿ, ಸರಿ. ಟೈಮಿಂಗ್ ಆಗಾಗ್ಲಿ, ಅದಕ್ಕೆ ಬಹಳ ಇಂಪಾರ್ಟೆಂಟ್ ಇನ್ಮೇಲೆ ಬರುವಂತಹದ್ದು ಇವೆಲ್ಲ ಲೆಕ್ಕಗಳು. ಅರ್ಥ ಆಯ್ತಾ? ಇದು 0 ಪಾಯಿಂಟ್, ಇದು 0 ಪಾಯಿಂಟ್, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ ಇರುವಂತಹದ್ದು. ಇಲ್ಲಿ 2 ಧ್ರುವಗಳು ಬಂತು. ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, 2 ಪಾರ್ಟ್ ಆಯ್ತು ಬಾಡಿದು. ಯಾವುದರದ್ದು? ಪೃಥ್ವಿ. ಇದು 2 ಪಾರ್ಟ್ ಮಾಡಿದ್ದಾರೆ. ಇದು ಕಾಲ್ಪನಿಕವಾಗಿ ಮಾಡಿದ್ರು, ಲೆಕ್ಕಾಚಾರ ಪ್ರಕಾರವಾಗಿ ಮಾಡಿರುವಂತಹದ್ದು. ಡೈರೆಕ್ಟ್ ನೀವು ರೇಖೆ ಹಾಕಕ್ಕಾಗೋದಿಲ್ಲ. ಕಾಲ್ಪನಿಕ ನಿಮ್ ಇದ್ರಲ್ಲಿ ಮಾಡಿದ್ರು ಕೂಡ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಫ್ಯಾಕ್ಟರ್ ಇದು. ಸೊ ಧ್ರುವ 2 ಆಯಿತು. ಎರಡನೇದು 2 ಪಾರ್ಟ್ ಆಯಿತು. ಒಂದು ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗ, 2 ಪಾರ್ಟ್ ಆಯ್ತು. ಅರ್ಥ ಆಯ್ತಲ್ಲ? ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈ ರೇಖೆಗಳು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹಾಕಿರುವಂತಹ ರೇಖೆಗಳಿಗೆ ಅಕ್ಷಾಂಶ ಅಂತ ಹೇಳ್ತಾರೆ. ಅಕ್ಷಾಂಶ ಏನ್ ಹೇಳ್ತಾರೆ? ಅಕ್ಷಾಂಶ. ಇದಕ್ಕೆ ಏನಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಡಿಸ್ಟನ್ಸ್, 2 ಊರಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಊರ್ಕಿಂತಾನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ. ವಿಮಾನ ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಎಲ್ಲಿ ಇಳಿಬೇಕು ಅಂತ. ಇಷ್ಟು ಟೈಮ್ ಅಲ್ಲಿ, ಇಷ್ಟು ಡೈರೆಕ್ಷನ್ ಅಲ್ಲಿ ಇಷ್ಟು ಇಳಿಬೇಕು. ಯಾಕಂದ್ರೆ ಅಲ್ಲಿಂದಾನೇ ಶುರು ಆಗಿದ್ದು ಇಂಪಾರ್ಟೆನ್ಸ್. ಅವ್ರಿಗೆ ಬೇಕಾಗಿರುವಂತದ್ದು ಇದು ಲೆಕ್ಕಾಚಾರಗಳು, ಅವರಿಗೂ ಆಗ್ಲಿ ಯಾರಿಗೂ ಆಗ್ಲಿ. ಇವನ್ ಕೆಲವು ಕಡೆ ನೋಡಿ ಏನ್ ಮಾಡಿದ್ದಾರೆ, ಯಾತರ ಅಲ್ಲ ಅದು, ಸಮಾ ಬಿನ್ ಲಾಡೆನ್ಗೆ ಅವನಿ ಮನೆಗೆ ಹೋಗಿ ಕರೆಕ್ಟ್ ಆಗಿ ಹೆಂಗ್ ಹೇಳಿದ್ರು ಅವರು? ಯಾವ ಆಧಾರ ಅದಕ್ಕೆ? ಆಧಾರ ಇದೆ. ಅಕ್ಷಾಂಶ ರೇಖಾಂಶವೇ ಅದಕ್ಕೆ ಆಧಾರ. ಅದು ಪರ್ಫೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ತೋರಿಸುತ್ತೆ. ಇವಾಗ
ಕೆಲವರು ಅಣುಬಾಂಬ್ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಪಾಯಿಂಟ್ ಇಟ್ಟು. ಹಾ ಅದು ಯಾತ್ರ ಮೇಲೆ ಮಾಡಿರುವಂತಹದ್ದು, ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಸಂಬಂಧಿತ ಇರುವಂತಹದ್ದು, ಅದರಿಂದ ಹುಡುಕಿ ಮಾಡಿರುವಂತಹದ್ದು. ಅದು ರಡಾರಿಂದ ಇವಾಗ ಉಪಯೋಗ ಮಾಡ್ತಾರಷ್ಟೇ. ಇಂಥ ಪಾಯಿಂಟ್ ಅಂತ ರಡಾರ್ ಹುಡುಕುತ್ತೆ. ಆ ರಡಾರ್ಗೆ ಹುಡುಕುವ ಕಾರಣದಿಂದ ಆ ಪಾಯಿಂಟಿಗೆ ಹೋಗಿ ಬಾಂಬ್ ಹಾಕ್ಬೋದು, ಇಲ್ಲ ನೀವು ಅಲ್ಲಿ ಎಳಿಬೋದು ಯುದ್ಧ ಪಕ್ಷದಲ್ಲಿ. ಅದು ಮಾಡುವಂಥ ವ್ಯವಸ್ಥೆಗಳು ಇವಾಗ ಬಹಳ ಅಡ್ವಾನ್ಸ್ ಆಗಿದ್ದಾವೆ. ಸರಿ. ಅರ್ಥ ಆಯ್ತಾ? ಹಾ ಆದ್ರಿಂದ ಒಬ್ಬನು ಯಾರೇ ಹುಟ್ಟಿದ ಸಮಯ ಮಾತ್ರ ಇದ್ರೆ ಸಾಕಾಗಲ್ಲ. ನಿಮ್ಮ ಜಾತಕವನ್ನು ಬರಿಬೇಕಾದ್ರೆ ವೇಳೆ, ಟೈಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ಹುಟ್ಟಿದಾನೆ ಮತ್ತು ಎಷ್ಟೊತ್ತಿಗೆ ಹುಟ್ಟಿದಾನೆ. ಇದು ಲಗ್ನಕ್ಕೆ ಬೇಕಾಗಿರುವಂತಹದ್ದು. ಒಂದು ಏನು ತಾರೀಕು, ಎರಡನೇದು ಸ್ಥಳ, ಮೂರನೇದು ಸಮಯ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್, ಈ ಮೂರು. ಇದಿಲ್ಲದೆ ನೀವು ಯಾವ ಜಾತಕವನ್ನು ಪರ್ಫೆಕ್ಷನ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಆಮೇಲೆ ಮುಂದೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಆವಾಗ ಯಾಕೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಇವಾಗ ಬೆಂಗಳೂರಲ್ಲೂ ಇದೇ ಟೈಮಲ್ಲಿ ಹುಟ್ಟಿರ್ಬೋದು, ಬಾಂಬೆಲೂ ಇದೇ ಟೈಮಲ್ಲಿ ಹುಟ್ಟಿರ್ಬೋದು, ಅಥವಾ ಅಮೆರಿಕದಲ್ಲಿ ಬೇರೆ ಇದೇ ಟೈಮಲ್ಲಿ ಹುಟ್ಟಿರ್ಬೋದು. ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ. ಹೆಂಗ್ ವ್ಯತ್ಯಾಸ ಬರುತ್ತೆ ಆಮೇಲೆ ನೋಡೋಣ. ಅದು ಬಟ್ ವ್ಯತ್ಯಾಸಗಳು ಬರುತ್ತೆ. ಯಾಕೆ ಅಂದ್ರೆ, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ ಸೂರ್ಯನ ಕಿರಣ ಬರಬೇಕಾದ್ರೆ 4 ನಿಮಿಷ ಬೇಕು. ಇದು ಬಹಳ ಇಂಪಾರ್ಟೆಂಟ್. 4 ನಿಮಿಷ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಡಿಫ್ರೆನ್ಸ್ 4 ನಿಮಿಷಗಳಿರ್ತವೆ. ಅರ್ಥ ಆಯ್ತಲ್ಲ? ಸರಿ. ಇನ್ನೊಂದೇನಾಗುತ್ತೆ, ಗ್ರಹಗಳು ಪಾಯಿಂಟ್ ಆಂಗಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಮೆರಿಕಕ್ಕೂ ನಮಗೂ ಗ್ರಹಗಳ ಪಾಯಿಂಟ್, ತಿಥಿಗಳು ಎಲ್ಲ ಚೇಂಜ್ ಆಗುತ್ತೆ. ಯಾಕಾಗುತ್ತೆ? ಇದರಿಂದಾನೇ ಆಗುವಂತಹದ್ದು. ಇದರ ಮೇಲೆ ಎಲ್ಲ ಡಿಪೆಂಡ್ ಆಗಿರುವಂತಹದ್ದು. ಆದ್ರಿಂದ ಅಕ್ಷಾಂಶ ಮತ್ತು ರೇಖಾಂಶ ಇದು ಬಹಳ ಬಹಳ ಇಂಪಾರ್ಟೆಂಟ್. ರೇಖಾ ಅಂದ್ರೆ ಅಡ್ಡಗೆರೆ ಹಾಕಿರುವಂತಹದ್ದು, ಇದು ರೇಖಾ, ಇದು ಅಕ್ಷ. ಇದು ಲಾಂಗಿಟ್ಯೂಡ್ ಅಂತ ಹೇಳ್ತಾರೆ ಇದಕ್ಕೆ ಲ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ಇದು ಮಧ್ಯ ರೇಖೆ ಆಯಿತು. ಬ್ಯಾಕ್ ಸೌಂಡ್ ಯಾರದ್ದು ಬರ್ತಾ ಇದೆ ದಯವಿಟ್ಟು ಮ್ಯೂಟ್ ಮಾಡಿ. ಮಧ್ಯ ರೇಖೆ, ಭೂಮಿಯ ಮಧ್ಯ ರೇಖೆ. ಇಲ್ಲಿ ಏನಾಯ್ತು, 4 ಭಾಗ ಆಯ್ತು. ಇಲ್ಲಿಗೆ ಭೂಮಿದು 4 ಪಾರ್ಟ್ ಮಾಡ್ಬಿಟ್ರು. ಈ ರೇಖೆಗಳು ನೋಡಿ, ಇಲ್ಲಿ ಉತ್ತರಕ್ಕೆ ಎಷ್ಟಿದೆ, ದಕ್ಷಿಣಕ್ಕೆ ಎಷ್ಟಿದೆ, ಇದು ರೇಖಾಂಶಗಳು. ಉತ್ತರಕ್ಕೆ ಎಷ್ಟಿದೆ, ದಕ್ಷಿಣ ಎಲ್ಲಿ ಜಾಯಿನ್ ಆಗತ್ತೆ ಆ ಪಾಯಿಂಟ್ ಏನಿರುತ್ತೆ ಅದು ಗುರುತಿಡಿದ್ದಾರೆ. ಅಲ್ಲಿ ಪಾಯಿಂಟ್ ಲೈನ್ ಹಾಕಿ ಗುರುತಿಡಿದ್ದಾರೆ. ಇದು ಹಾಕಿರುವಂತ ಲೈನ್ಸ್ ಏನಿದೆ, ಇದು 0 ಪಾಯಿಂಟ್ 90 ಡಿಗ್ರಿ ಮತ್ತೆ 180. ಹೌದು. ಸೂರ್ಯ ಇಲ್ಲಿದ್ದಾಗ ಏನಾಗುತ್ತೆ, ಈ ಪ್ರದೇಶದಲ್ಲಿ ಪೂರ್ಣವಾಗಿ ಹೀಟ್ ಜಾಸ್ತಿ ಆಗತ್ತೆ, ಉಷ್ಣತೆ ಯಾವಾಗ್ಲೂ ಇರುತ್ತೆ. ಮಧ್ಯ ರೇಖೆಯಲ್ಲಿ ಕಲ್ಕತ್ತಾದಿಂದ ಹೊರಟು ನಮ್ಮ ಈ ಕಡೆಯಿಂದ ಹೋಗುತ್ತದು ಮಧ್ಯಪ್ರದೇಶ, ನಾನು ಹೋಗುವಂತಹದ್ದು ಕಚ್ಚಾ ಆ ಕಡೆ ಹೋಗುತ್ತೆ. ಅದರಿಂದ ಅಲ್ಲಿ ಯಾವಾಗ್ಲೂ ನೀವು ನೋಡಿ ಹೀಟ್ ಹೆಂಗಿರುತ್ತೆ, ಜಾಸ್ತಿ ಇರುತ್ತೆ. ವಿಶೇಷವಾಗಿ ಮೇ ತಿಂಗಳಲ್ಲಿ ತುಂಬಾ ಜಾಸ್ತಿ ಆಗಿರುತ್ತೆ. ಮರಗಿಡಗಳೇ ಇಲ್ಲ ಅಲ್ಲಿ. ಯಾಕಿಲ್ಲ, ಸುಟ್ಟು ಹೋಗುತ್ತೆ ಅದಕ್ಕೋಸ್ಕರ.
ಅರ್ಥ ಆಯ್ತಲ್ಲ. ಇನ್ನೊಂದು ಸೂರ್ಯ ನೋಡಿ, ಇಲ್ಲಿಂದ 45 ಡಿಗ್ರಿ, ಇಲ್ಲಿಂದ ಕೆಳಗೆ 45 ಡಿಗ್ರಿ, ಇಲ್ಲಿಂದ ಕೆಳಗೆ, ಮೇಲೆ 45 ಡಿಗ್ರಿಗೆ ಮಾತ್ರ ಇದು ಉತ್ತರಾಯಣ, ಇದು ದಕ್ಷಿಣಾಯಣ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಸೂರ್ಯ ಅಲ್ಲೇ ಇದ್ರೂ ಕೂಡ ಆಂಗಲ್ ಅಲ್ಲಿ ಪೃಥ್ವಿ ಇರೋ ಕಾರಣದಿಂದ, ಸುತ್ತ ಇರೋ ಕಾರಣದಿಂದ ಇಷ್ಟು ಮಾತ್ರ, ಆ ಆಂಗಲ್ಗೆ ಸಂಬಂಧಪಟ್ಟಿರುವಂತ ಆಂಗಲ್ ಮಾತ್ರ ಉತ್ತರಾಯಣ ಮತ್ತು ದಕ್ಷಿಣಾಯಣ ಬರುತ್ತೆ, ಹೆಚ್ಚಾಗಿ ಬರೋದಿಲ್ಲ ಪೂರ್ಣವಾಗಿ. ಆದ್ರಿಂದ ಈ ಭಾಗಗಳು ಏನಿರುತ್ತೆ ಇಲ್ಲಿ ನೋಡಿ, ಈ ಭಾಗಗಳು ಯಾವಾಗ್ಲೂ ಶೀತ, ಈ ಭಾಗಗಳು ಅಷ್ಟೇ, ಈ ಭಾಗಗಳು ಯಾವಾಗ್ಲೂ ಶೀತ ಭಾಗ ಇರುತ್ತೆ. ಇಲ್ಲಿ ಯಾವಾಗ್ಲೂ ನಿಮ್ಗೆ ಏನಾಗಲ್ಲ, ಅಲ್ಲಿ ಸೂರ್ಯ ಬೆಳಕು ಬರೋದಿಲ್ಲ. ರಾತ್ರಿ ಜಾಸ್ತಿ ಹಗಲು ಕಡಿಮೆ. ಜರ್ಮನಿಯಲ್ಲಿ ನೋಡಿ, ಯಾವಾಗ ಒಂದೊಂದ್ಸಲ ಬಂದ್ರೆ ಬಂದ 12 ಗಂಟೆನೂ ಸೂರ್ಯ ಇರ್ತಾನೆ, ಕೆಲವು ಟೈಮಲ್ಲಿ ಇರೋದಿಲ್ಲ. ಪಾಯಿಂಟ್ ಅಲ್ಲಿ ಇರೋ ಕಾರಣದಿಂದ ಇಲ್ಲಿ ಸೂರ್ಯ ಹೋಗಕ್ ಸಾಧ್ಯವೇ ಇಲ್ವಲ್ಲ. ಉತ್ತರಾಯಣ ಬಂದಾಗ ಲೈಟ್ ಆಗಿ ಓಪನ್ ಆಗತ್ತೆ, ಇಲ್ಲಿ ಲೈಟ್ ಆಗಿ. ದಕ್ಷಿಣಾಯಣ ಬಂದಾಗ ಇಲ್ಲಿ ಲೈಟ್ ಆಗಿ ಸೂರ್ಯ ಕಾಣೋದಲ್ಲ, ಸೂರ್ಯನ ಬೆಳಕು ಮಾತ್ರ ನಿಮಗೆ ಇಲ್ಲಿ ಸಿಕ್ಬಹುದು. ಈ ಪಾಯಿಂಟಿಗೆ, ಲಾಸ್ಟ್ ಪಾಯಿಂಟಿಗೆ ಸೂರ್ಯ ಅಲ್ಲಿ ಬರೋದಿಲ್ಲ, ಸೂರ್ಯನ ಕಾಣೋದಿಲ್ಲ ನಿಮ್ಗೆ ಅಲ್ಲಿ ಪಾಯಿಂಟ್ಗೆ. ಅದಕ್ಕೋಸ್ಕರ ಅದು ಪೂರ್ಣವಾಗಿ ಏನಾಗಿರುವಂತಹದ್ದು ಪ್ರದೇಶ, ಶೀತ ಪ್ರದೇಶ. ಶೀತ ಪ್ರದೇಶ ಅಂದ್ರೆ ಪೂರ್ಣವಾಗಿ ಇಗ್ಲು. ಅಲ್ಲಿ ಮನೇನೆ ಐಸಲ್ಲಿ ಕಟ್ತಾರೆ. ಸ್ಕೂಲಲ್ಲಿ ಓದಿದ್ರೆ ಇಗ್ಲು ಅಂತ ಏನು ಅಂತ ಗೊತ್ತಿರುತ್ತೆ ಯಾರಿಗಾರು? ಇಗ್ಲು 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 ಅಂತ ಹೇಳಿದ್ರೆ ಅದು ಐಸಿಂದ ಮಾಡುವಂತ ಒಂದು ಮನೆ, ಚಿಕ್ಕದಾಗಿ ಹಿಂಗಿರುತ್ತೆ, ಅದರಲ್ಲಿ ಮಲ್ಕೊಂಡು ಹೋಗ್ಬೇಕು ಒಳಗಡೆ. ಹೌದೌದು. ಹಾಗಾಗಿ ಅಲ್ಲಿ ಪ್ರದೇಶದಲ್ಲಿ ಜನವಸ್ತಿ ಏನಿರಲ್ಲ ಜಾಸ್ತಿ. ಜನವಸ್ತಿ ಸಾಧ್ಯ ಇದೆಯಾ? ಇಲ್ಲ, ಕಡಿಮೆ. ಕೆನಡಾ ಅಂತ ಕಡೆ ಬೆಳಕಿಲ್ದೇ ಇದ್ರೆ ನಾನಾ ರೋಗಗಳು ಅವನಿಗೆ ಬರುತ್ತೆ. ಹೌದು ಗುರು, ನಾನಾ ರೋಗಗಳು ಬರ್ತವೆ. ಆದ್ರಿಂದ ಸೂರ್ಯ ಬೆಳಕು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಫಾರಿನ್ ಅಲ್ಲಿ ಯಾರು ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ದಾರೆ ಅವರಲ್ಲಿ ಅನಾರೋಗ್ಯತೆ ಜಾಸ್ತಿ ಕಾಣುತ್ತೆ. ಇಲ್ಲಿರ್ಬೋದು, ಅಲ್ಲ ಇಲ್ಲಿರ್ಬೋದು, ಲಾಸ್ಟ್ ಪಾಯಿಂಟ್ ಅಲ್ಲಿ ಅವರಿಗೆ ಅನಾರೋಗ್ಯತೆ ಯಾಕೆ ಜಾಸ್ತಿ ಕಾಣುತ್ತೆ? ಅಲ್ಲಿ ಸೂರ್ಯನ ರೇಷ್ಮೆ ಬರುವಂತ ಪ್ರೋಟೀನ್ಗಳು ಅವ್ರಿಗೆ ಸಿಗೋದಿಲ್ಲ. ಸೂರ್ಯ ನ್ಯಾಚುರಲ್ ಆಗಿ ತನುಕಾರಕ, ತನು ಅಂದ್ರೆ ಶಾರೀರಿಕ, ಶರೀರಕ್ಕೆ ವೃದ್ಧಿ ಮಾಡುವಂತವನು. ಅದಕ್ಕೆ ಸೂರ್ಯ ನಮಸ್ಕಾರ ಎಲ್ಲದರಲ್ಲಿ ಪ್ರಾಧಾನ್ಯತೆ ಯೋಗದಲ್ಲಿ ಪ್ರಧಾನ ಅಂತ ಹೇಳಿದ್ದಾರೆ. ಅಲ್ಲಿ ಬೇರೆ ಯಾವ ಯೋಗವೂ ಬೇಕಾಗಿಲ್ಲ. ಅದಕ್ಕೆ ಸೂರ್ಯಕ್ಕೆ ಅಷ್ಟು ಮಹತ್ವ ಕೊಟ್ಟಿರುವಂತಹದ್ದು. ಪ್ರತ್ಯಕ್ಷ ದೇವರೇ ಸೂರ್ಯ. ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಸಮಾನತೆ. ಇಲ್ಲಿ ಏನಾಗುತ್ತೆ, ಅಕ್ಷಾಂಶ ಮತ್ತು ರೇಖಾಂಶ ನಾನು ಹೇಳಿದೆ. ಇದಕ್ಕೇನ್ ಹೇಳ್ತಾರೆ? ವಿಷುವ ವೃತ್ತ, ಸೆಂಟರ್ ಪಾಯಿಂಟ್. 2 ಭಾಗ ಮಾಡಿದ್ರಲ್ಲ, ಹೌದು, ಅದಕ್ಕೆ ವಿಷುವ ವೃತ್ತ ಅಂತ ಹೇಳ್ತಾರೆ. ಇವಾಗ ಸೂರ್ಯ ತಿರುಗ್ತಾ ಇರ್ಬೇಕಾದ್ರೆ ಮಧ್ಯಾಹ್ನ ಮತ್ತು ಸಾಯಂ ಈ 4 ಭಾಗಗಳಿದಾವೆ ಆಕ್ಚುಲಿ. ಬಟ್ ಇಲ್ಲಿ ತೋರಿಸ್ತಾ ಇರುವಂತಹದ್ದು ಸೂರ್ಯೋದಯ ಮತ್ತು ಸೂರ್ಯಾಸ್ತ, ಮಧ್ಯಾಹ್ನ, ಇದು 3 ಕಾಲಗಳು ನಾವು ನೋಡ್ತೀವಿ. ಮಧ್ಯರಾತ್ರಿ ನೋಡಲ್ಲ, ಯಾಕಂದ್ರೆ ಅವನು ಬೇರೆ ಕಡೆ ಹೊರಟೋಗಿರ್ತಾನೆ ಸೂರ್ಯ. ಅರ್ಥ ಆಯ್ತಲ್ಲ? ಸರಿ ಗುರು. ಸೂರ್ಯ ಚಲನೆಯಿಂದ ಮೇಲ್ ಬರ್ತಾ ಇರ್ತಾನೆ ಅಂತ ಹೇಳಿದ್ರೆ ಇವನು
ಈ ಪೃಥ್ವಿ ಸುತ್ತಾ ಇರುತ್ತೆ. ಸುತ್ತಾ ಇರಬೇಕಾದ್ರೆ ಆ ಪ್ರದೇಶದಲ್ಲಿ ಏನಾಗ್ತಾನೆ, ಫಸ್ಟಿಗೆ ಬೆಳಗಾಗತ್ತೆ ಅಂತ ಹೇಳಿದ್ರೆ ಆ ಕಿರಣಗಳು ಅಲ್ಲಿ ಬರ್ತವೆ, ಹುಟ್ಟಿದು ಕಿರಣಗಳು ನಿಮಗೆ ಕಾಣಿಸುತ್ತೆ. ನಿಧಾನವಾಗಿ ಅವನು ಮುಂದೆ ಬರ್ತಾನೆ. ಮುಂದೆ ಬಂದಾಗ ಸೆಂಟರ್ ಪಾಯಿಂಟ್ ಇದ್ದು ಮಧ್ಯಾಹ್ನ 12 ಗಂಟೆ ತಲೆ ಮೇಲೆ ಇರ್ತಾನೆ. ನಿಮ್ಮ ನೆರಳೆಲ್ಲಿ ಬೀಳುತ್ತೆ, ನಿಮ್ಮ ಕಾಲ್ ಮೇಲೆ ಬೀಳುತ್ತೆ. ಹೌದು. ಆಮೇಲೆ ನಿಧಾನವಾಗಿ ಇಲ್ಲಿ ಅಸ್ತ ಆದಾಗ ಪೂರ್ಣವಾಗಿ ನಿಮಗೆ ಕಾಣದೆ ದಾಟಿ ಮುಂದೆ ಹೋಗಿರ್ತಾನ ಅವನು. ಅಂದ್ರೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾನೆ. ಇನ್ನೊಂದು ಪ್ರದೇಶ ಮೇಲೆ ಆ ಬೆಳಕನ್ನು ಬೀಳೋ ಕಾರಣದಿಂದ ನಮಗೆ ಏನಾಗುತ್ತೆ, ಕತ್ಲೆ ಆಗ್ತಾ ಬರುತ್ತೆ ಸಹಜವಾಗಿ. ಸೊ ಅದು ಸಾಯಂ. ಇದು 3 ಪ್ರಕಾರವಾಗಿರುವಂತ ಭಾಗಗಳು. ಪ್ರಾತ, ಮಧ್ಯಾಹ್ನ, ಸಾಯಂ, ಈ ಕಾಲಗಳು ಇರುವಂತಹದ್ದು. ಧ್ರುವಗಳೆಷ್ಟಿದಾವೆ? 2 ಧ್ರುವ, 1 ಮತ್ತು 2. ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಇಂಗ್ಲೆಂಡ್ ಅಲ್ಲಿ ಗ್ರೀನ್ ವಿಚ್ ಅಂತ ಸ್ಥಳದಲ್ಲಿರುವಂತ 0 ಪಾಯಿಂಟ್, ಕಾಲ್ಪನಿಕ ರೇಖೆಗೆ 0 ಪಾಯಿಂಟ್ ಮಾಡಿದ್ದಾರೆ ಅಲ್ಲಿ. ಅಲ್ಲಿಂದ ಸಮಾಂತರವಾಗಿ ರೇಖೆಗಳು ಹಾಕಿದ್ದಾರೆ ಅವರು, ಈಕ್ವಲ್. ಇದರದ್ದು ಡಿಸ್ಟೆನ್ಸ್ ಎಷ್ಟು? ಸೂರ್ಯನ ಕಿರಣ ಹೋಗ್ಬೇಕಾದ್ರೆ 4 ನಿಮಿಷ. ಒಂದು ರೇಖಾಂಶದಿಂದ, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ ಹೋಗ್ಬೇಕಾದ್ರೆ 4 ನಿಮಿಷ ತಗೋತಾನೆ. ಅರ್ಥ ಆಯ್ತಲ್ಲ? ಅಂದ್ರೆ ಈ ಅಕ್ಷಾಂಶಕ್ಕೆ 6 ಗಂಟೆಗೆ ಸೂರ್ಯ ಕಂಡ್ರೆ ಈಗ ಇಲ್ಲಿ ಎಷ್ಟು ಕಾಣಬೇಕು? 6 ಗಂಟೆ 4 ನಿಮಿಷಕ್ಕೆ ಸೂರ್ಯ ಕಾಣಬೇಕು. ಇಲ್ಲಿ 4 ಗಂಟೆ 8 ನಿಮಿಷಕ್ಕೆ 6 ಗಂಟೆ 8 ನಿಮಿಷಕ್ಕೆ ಕಾಣಬೇಕು. ಇಲ್ಲಿ ಲೆಕ್ಕ ಮಾಡ್ಕೊಳ್ಳಿ. ಆದ್ರಿಂದ ಏನಾಗತ್ತೆ, ಪ್ರತಿ ಪ್ರದೇಶಕ್ಕೂ ಸೂರ್ಯೋದಯ ಕಾಲ ಭಿನ್ನ ಆಗ್ತಾ ಹೋಗುತ್ತೆ, ಸೂರ್ಯಾಸ್ತ ಕಾಲ ಭಿನ್ನ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸರಿ. ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಡಿಫರೆನ್ಸ್ ಬರುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿ 4 ನಿಮಿಷ ಬಂದಾಗ 4 ನಿಮಿಷದಲ್ಲಿ ಕೆಲವು ಸಂದರ್ಭದಲ್ಲಿ ನಕ್ಷತ್ರ ಚೇಂಜ್ ಆಗ್ಬೋದು, ಅಥವಾ ಲಗ್ನವೇ ಚೇಂಜ್ ಆಗ್ಬೋದು. ರಾಶಿಯಲ್ಲಿ ಚೇಂಜ್ ಆಗದೆ ಇದ್ರು ಪಾದಗಳು ಚೇಂಜ್ ಆಗ್ತವೆ. 16 ಪ್ರಕಾರವಾದ ಡಿವಿಷನ್ ಮಾಡಿದ್ದಾರೆ ನಮ್ಮ ಋಷಿಗಳು. ಒಂದು ರಾಶಿಯ 16 ಪ್ರಕಾರವಾದ ಡಿವಿಷನ್ ಮಾಡಿದಾಗ 16ನೇ ಡಿವಿಷನ್ ಅಲ್ಲಿ ನಿಮ್ಗೆ ವ್ಯತ್ಯಾಸಗಳು ಕಾಣುತ್ತೆ, ಲಗ್ನವೂ ಕಾಣುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಟೈಮ್, ಇದಕ್ಕೆ ಬಹಳ ಮಹತ್ವವಾಗಿದೆ. ಇವಾಗ ಏನ್ ಮಾಡಿದ್ರು, ನೆಕ್ಸ್ಟ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತ್ಯೇಕ ದೇಶಕ್ಕೆ ಒಂದು ಫಿಕ್ಸ್ ಟೈಮ್ ಮಾಡ್ಬೇಕಲ್ಲ, ಅಲ್ಲಿಂದ ಎಲ್ಲಾ ಕಡೆ ಬರ್ಸಕ್ಕೆ. ಇವಾಗ ರಾಜಧಾನಿ ಅಲ್ಲಿಂದ ಕೆಲಸ ನಡೆಯುತ್ತೆ, ಡೆಲ್ಲಿ ನಮ್ದು ರಾಜಧಾನಿ ಯಾವುದೇ ಇರ್ಬೋದು. ಬೆಂಗಳೂರದ ರಾಜಧಾನಿ ಯಾವುದೋ, ಬೆಂಗಳೂರೇ ರಾಜಧಾನಿ. ಅಲ್ಲಿಂದ ವಿಧಾನಸೌಧದಿಂದ ಎಲ್ಲ ಆರ್ಡರ್ ಪಾಸ್ ಆಗತ್ತಲ್ವಾ? ಹೌದು. ಅದೇ ಪ್ರಕಾರವಾಗಿ ಇದು ವರ್ಕ್ ಆಗುವಂತಹದ್ದು, ಬೇರೆ ಏನು ಇಲ್ಲಿ ವ್ಯತ್ಯಾಸಗಳಿಲ್ಲ. ಅರ್ಥ ಆಯ್ತಲ್ಲ? ಹೌದು. ಸೊ ಹೀಗೆ ಶುರು ಆಗತ್ತೆ. ಆ ವ್ಯತ್ಯಾಸವೇ ಬಹಳ ಮುಖ್ಯವಾಗಿರುವ ಕಾರಣದಿಂದ ಜಾತಕದಲ್ಲಿ 3 ಪಾಯಿಂಟ್ ಏನು ಹೇಳಿದೆ, ಆ 3 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆದ್ದರಿಂದ ವ್ಯತ್ಯಾಸಗಳು ಜಾತಕದಲ್ಲಿ ಬಂದಾಗ ಹೇಳುವಂತ ಫಲಗಳು ಕಮ್ಮಿ ಜಾಸ್ತಿ ಆಗಬಹುದು, ಸಾಧ್ಯತೆಗಳಿದೆ ತಾನೆ? ಹೌದು. ಹಾಗಾಗಿ ಟೈಮ್ ಬಹಳ ಬಹಳ ಮುಖ್ಯ. ಅದು ಕರೆಕ್ಷನ್ ಮಾಡುವಂತದ್ದು ಆಮೇಲಿನ ಪ್ರಶ್ನೆ. ಮುಂಚೆ ಆ ಥರ ಇರಲಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ಗೊತ್ತಾದ್ಮೇಲೆ ನಾವು ಅದು ಸರಿಯಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ
ಇವಾಗ ಒಂದು ದೇಶ ಅಂತ ಹೇಳಿದ್ರೆ ಇವಾಗ ಇಂಡಿಯಾ ತಗೊಂಡ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇದೆ. ಎಷ್ಟಿದೆ? 82 ಡಿಗ್ರಿ, 82.5 ಡಿಗ್ರಿ ಇದೆ ಇಂಡಿಯಾ. ಸೆಂಟರ್ ಪಾಯಿಂಟ್ ಏನ್ ಬರುತ್ತೆ? ಆಕ್ಚುಲಿ ಉಜ್ಜೈನ್ ಇಸ್ ಸೆಂಟರ್ ಪಾಯಿಂಟ್ ತಗೊಂಡಿದ್ರು. ಉಜ್ಜೈನ್ ಏನಿದೆ ನಮ್ದು, ಅದು ಸೆಂಟರ್ ಪಾಯಿಂಟ್. ಅಲ್ಲಿ ಇಲ್ಲಿಂದ ಗ್ರೀನ್ವಿಚ್ ಇಂದ 82.5 ಡಿಗ್ರಿ ಅಕ್ಷಾಂಶ ಡಿಫ್ರೆನ್ಸ್ ಇದೆ. ಇಲ್ಲಿಂದ ಇಲ್ಲಿ ತನಕ, ಇಲ್ಲಿ ಇಂಡಿಯಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇದು 82.5 ಡಿಗ್ರಿ ಬಂತು. 82.5 ಡಿಗ್ರಿ ಅಂದ್ರೆ ಅಂತ ಹೇಳಿದ್ರೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಯ್ತು ಲೆಕ್ಕ ಹಾಕಿ. ಇವಾಗ 0 ಪಾಯಿಂಟ್ ಇಂದ ಇಂಟು 4 ಲೆಕ್ಕ ಮಾಡಿ. 328 ಡಿಗ್ರಿ 20 ನಿಮಿಷ ಬರುತ್ತೆ. ಇಲ್ಲಿ ಪಾಯಿಂಟ್ ಇರೋ 0.5 ಇರುವ ಕಾರಣದಿಂದ ಇದು 2 ನಿಮಿಷ ತಗೋಬೇಕು ತಾನೆ. ಇದು ಅರ್ಧ. ಹೌದು, ಅರ್ಧ ತಗೊಂಡಾಗ 4ಕ್ಕೆ ಅರ್ಧ ಆಯ್ತು. ಅವಾಗ ಎಷ್ಟಾಯ್ತು? 330 ನಿಮಿಷಗಳು. 330 ನಿಮಿಷ ಡಿಫರೆನ್ಸ್ ಇದ್ದಾಗ 5 ಗಂಟೆ 30 ನಿಮಿಷ ಡಿಫರೆನ್ಸ್ ಬಂತು ಇಲ್ಲಿಂದ ಇಲ್ಲಿಗೆ. ಹೌದು, ಅರ್ಥ ಆಯ್ತಲ್ಲ ನಿಮ್ಗೆ ಇವಾಗ? ಸರಿ ಸರಿ, ಕರೆಕ್ಟ್. 5.5 ಗಂಟೆ ಡಿಫರೆನ್ಸ್. ಇಂಗ್ಲೆಂಡ್ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಸಾಧಾರಣ ಹೋಗಿ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗತ್ತೆ. ಅದೇ ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ಟ್ ಆಗ್ಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ಬಿಡತ್ತೆ. ಯಾಕಂದ್ರೆ ಹೆಚ್ಚು ಕಮ್ಮಿ ನಮ್ಮಿಂದ ಆಸ್ಟ್ರೇಲಿಯಾ ಹೆಚ್ಚು ಕಮ್ಮಿ ಅಷ್ಟೇ ಡಿಫರೆನ್ಸ್ ಅಲ್ಲಿ ಆಗಿದೆ. ಆದ್ರಿಂದ 10 ಗಂಟೆಗೆ ಸ್ಟಾರ್ಟ್ ಆಗೋ ಮ್ಯಾಚ್ 5 ಗಂಟೆಗೆ ಯಾಕೆ ಸ್ಟಾರ್ಟ್ ಆಗತ್ತೆ? ನಮಗೆ 5 ಗಂಟೆ. ಹೌದು, ವ್ಯತ್ಯಾಸ ಗೊತ್ತಾಯ್ತಲ್ಲ? ಹೌದು. ಅಂದ್ರೆ ನಮ್ದು IST ಏನಿದೆ 5 ಗಂಟೆ 30 ನಿಮಿಷ ನಮ್ಮ ಇಟ್ಕೊಳ್ಳಿ. 82.5 ಮತ್ತು 5 ಗಂಟೆ 30 ನಿಮಿಷ ನಮ್ಮದು IST ಇರುವಂತಹದ್ದು. ಅಲ್ಲಿಂದ ಎಲ್ಲ ಡಿವಿಷನ್ ಆಗ್ತಾ ಹೋಗುತ್ತೆ ಬೇರೆ ಕಡೆ. ಇನ್ನೊಂದು ಏನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎರಡನೇದು ವ್ಯತ್ಯಾಸ. ಇವಾಗ ಇಲ್ಲಿ IST ಬಂತು, ಇದು IST ಪಾಯಿಂಟ್ ನಮ್ದು 5 ಗಂಟೆ 30 ನಿಮಿಷ. ಇವಾಗ ಲೆಕ್ಕ ಹಾಕಿ, ಬೆಂಗಳೂರು ಇಲ್ಲಿದೆ. ಸೊ ಇದಕ್ಕೆ ಡಿಫರೆನ್ಸ್ ತೆಗಿಬೇಕು ತಾನೆ. ಹೌದು, ಅದಕ್ಕೆ ಏನಾಗುತ್ತದೆ? LMT, ಲೋಕಲ್ ಮೀನ್ ಟೈಮ್. ಅಂದ್ರೆ ಎಕ್ಸಾಕ್ಟ್ಲಿ ನಿಮಗೆ ತೆಗಿಬೇಕಾದ್ರೆ ತಿರ್ಗಾ ಏನ್ ಮಾಡ್ಬೇಕು? ಬೆಂಗಳೂರದು 77.5 ಇರೋ ಕಾರಣದಿಂದ ಇಲ್ಲಿಗೆ 4 ಮಾಡಿ ಎಷ್ಟು ಬರುತ್ತೆ? ಇಲ್ಲಿದು ಡಿಫರೆನ್ಸ್ ಎಷ್ಟಿದೆ ಉಜ್ಜಯಿನಿ ಟು ಬೆಂಗಳೂರು? ಅಲ್ಲಲ್ಲ, ಇಲ್ಲಿ ನಾನೇನ್ ಹೇಳಿದ್ದು, ಇಲ್ಲಿ ಡಿಗ್ರಿ ಎಷ್ಟಿದೆ? ಇದು ಅಕ್ಷಾಂಶ 77 ಡಿಗ್ರಿ 5 ನಿಮಿಷ 77.5 ಡಿಗ್ರಿ ಈ ಸೆಂಟರ್ ಪಾಯಿಂಟ್ ಇಂದ ಬಂತು. ಇದಕ್ಕೆ 4ರಿಂದ ಗುಣಿಸಿ. ಸರಿ, 310 ಬಂತು. ಕರೆಕ್ಟ್. ಅದರ ಅರ್ಥ ಏನು? ಸೆಂಟರ್ ಪಾಯಿಂಟ್ ಇಂದ ಎಷ್ಟು ಬಂತು? 330 ಮೈನಸ್ 310. ಸೊ ಇಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ? 20 ನಿಮಿಷ ವ್ಯತ್ಯಾಸ ಆಯ್ತು ಉಜ್ಜಯಿನಿಗೆ ಬೆಂಗಳೂರಿಗೆ. ಲೆಕ್ಕ ಹಾಕಿ. ಇಲ್ಲಿ ಉಜ್ಜಯಿನಲ್ಲಿ ಹುಟ್ಟಿದ್ರೆ ನಮ್ಮಲ್ಲಿ ಸೇಮ್ ಟೈಮಲ್ಲಿ ತಗೊಂಡಾಗ ಏನಾಗುತ್ತೆ? ನಮ್ಮಲ್ಲಿ 20 ನಿಮಿಷ ಹಿಂದ್ಗಡೆ ಹೋಯ್ತು. 20 ನಿಮಿಷದಲ್ಲಿ ಬೇಕಾಷ್ಟು ಜಾತಕದಲ್ಲಿ ಪರಿವರ್ತನೆಗಳಾಗ್ತವೆ. ಕರೆಕ್ಟ್.
ಅರ್ಥ ಆಗ್ತಾ ಇದೆಯಾ? ಹೌದು ಗುರುಗಳೇ. ಸ್ಲೋ ಆಗಿ. ಇದು ಬಹಳ ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಅಂದ್ರೆ ಅರ್ಲಿ ಆಗುತ್ತಲ್ವಾ ಗುರುಗಳೇ? 10 ನಿಮಿಷ ವ್ಯತ್ಯಾಸ ನೋಡಿ. ಇಲ್ಲಿ ಎಲ್ಲಿದೆ ಪಾಯಿಂಟ್, ಎಲ್ಲಿದೆ ನೋಡಿ, ಹಿಂದೆ ಇದೆ. ಅದೇ ಮೊದಲೇ ಆಗ್ಬಿಡುತ್ತೆ ಇದೊಂದು. ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಆಗಲ್ಲ. 20 ನಿಮಿಷ ಲೇಟ್ ನೋಡಿ. ಇಲ್ಲಿ ಲೈನ್ ಮಾಡ್ರಿ. ಇದು ಲೈನ್ ಏನು? ಈ ಲೈನ್ ಬಂದು ಉಜ್ಜಯಿನ್ದು, ಈ ಲೈನ್ ಬಂದು ಬೆಂಗಳೂರದು. ಹಾ ಸರಿ ಸರಿ, ಲೇಟ್ ಆಗುತ್ತೆ. 20. ಅರ್ಥ ಆಯ್ತಲ್ಲ? ಹಾ ಸರಿ. ವ್ಯತ್ಯಾಸಗಳಾದಾಗ ಏನ್ ಮಾಡ್ಬೇಕು? LMT ಅಂದ್ರೆ ಕರೆಕ್ಷನ್ಸ್ ಮಾಡ್ಕೋಬೇಕು. ಕರೆಕ್ಷನ್ ಮಾಡ್ಬೇಕಲ್ಲಿ. 5 ಗಂಟೆ 30 ನಿಮಿಷ ಇದ್ದದು ಮೈನಸ್ 20 ನಿಮಿಷ, 5 ಗಂಟೆ 10 ನಿಮಿಷ ಬರುತ್ತೆ ನಮಗೆ. ಮತ್ತು ಇಲ್ಲಿಂದ ಡಿಫರೆನ್ಸ್ ಅಷ್ಟು ಬರೋ ಕಾರಣದಿಂದ ನೀವು ಉಜ್ಜಯಿನಲ್ಲಿ ಹುಟ್ಟಿದ್ರೆ 20 ನಿಮಿಷವನ್ನು ಮೈನಸ್ ಮಾಡಬೇಕಾಗುತ್ತೆ. ಈ ವ್ಯತ್ಯಾಸದಿಂದ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರಿಂದ ಬಹಳ ಮುಖ್ಯವಾಗಿರುವಂತ ಫ್ಯಾಕ್ಟರ್ ಇದು, ಮರೆಯಾಗಿಲ್ಲ. ಇದು ನಿಮ್ಗೆ ಯಾವ ಬೇಸಿಕ್ ಕ್ಲಾಸಲ್ಲೂ ಹೇಳ್ಕೊಡಲ್ಲ. ಅವ್ರು ಡೈರೆಕ್ಟ್ ನೋಡ್ಕೊಳ್ಳಿ, ಇದ್ರಲ್ಲಿ ಬರುತ್ತೆ ಕಂಪ್ಯೂಟರ್ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಗೊತ್ತಿರ್ಬೇಕು ಏನು ಯಾಕೆ ವ್ಯತ್ಯಾಸ ಆಗತ್ತೆ, ಅದರದ ಅರ್ಥ ಗೊತ್ತಾದಾಗ ಬೇಸ್ ಸರಿಯಾಗಿ ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ಗಳು ಮುಂದೆ ಏನು ಆಗಲ್ಲ. ಆಮೇಲೆ ನೀವು ತಿರ್ಗಾ ವಾಪಸ್ ಬರಕ್ ಆಗಲ್ಲ. ಯಾವಾಗೂ ಒಂದ್ಸಲ ಮುಂದೆ ಹೋಗ್ಬಿಟ್ರೆ 1ನೇ ಕ್ಲಾಸದ ಇವಾಗ ಜ್ಞಾಪಕ ಇರತ್ತಾ? ಇರಲ್ಲ. ಆದ್ರೆ ಅದ್ರ ಮೇಲೆ, ಆ ಬೇಸ್ ಮೇಲೆ ನಾವು ಬಂದಿರ್ತೀವಿ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಬೇಸ್ ಗೊತ್ತು ನಮ್ಗೆ. ABCD ನಾವು ಮರೆಯೋದಿಲ್ಲ, ಈ ಮರೆಯೋದಿಲ್ಲ. ಯಾಕೆ ಮರೆಯಲ್ಲ? ಅಲ್ಲಿಂದ ಬಂದಿರ್ತೀವಿ, ಅದಕ್ಕೆ ಮರೆಯಲ್ಲ. ಅದು ಗೊತ್ತಿಲ್ದೇನೆ ನಿಮ್ಗೆ ಇದ್ ಬಿಟ್ರೆ ಏನಾಗುತ್ತೆ? ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಕ್ಷಾಂಶ ಅಂದ್ರೆ ಏನ್ ಯಾರ ಕೇಳಿದ್ರೆ ಗೊತ್ತಿಲ್ಲ, ಗೊತ್ತಿಲ್ಲ. ಪಂಚಾಂಗದಲ್ಲಿ ಸುಮಾರು ಸಲ ನೋಡಿದ್ವಿ ಬಿಡಿ, ಅರ್ಥ ಆಗಿಲ್ಲ. ಅಕ್ಷಾಂಶ ರೇಖಾಂಶ ಪಟ್ಟಿ ಅಂತ ಇದೆ ಒಂದು ಪಂಚಾಂಗದಲ್ಲಿ, ಬಟ್ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಇವತ್ತು ಗೊತ್ತಾಯ್ತು ಸ್ವಲ್ಪ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಇದಿಲ್ದೆ ನೀವು ಯಾವುದೇ ಜ್ಯೋತಿಷ ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ ಮುಂದೆ ಹೋದ್ರೆ. ಯಾಕಂದ್ರೆ ಅಲ್ಲಿ ತೊಂದರೆಗಳಾಗ್ತವೆ. ಕೆಲವು ಸಮಯದಲ್ಲಿ ಗ್ರಹಗಳು ತಪ್ಪು ಬರೆದಿರ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ಬರ್ದಿರ್ಬೋದು, ಆ ಪ್ರಶ್ನೆ ಬೇರೆ, ಬಟ್ ಬರ್ದಿರ್ತಾರೆ. ಆಗತ್ತೆ, ಅದು ಬೇಕಂತ ಅಲ್ಲ, ಬಟ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಅಕ್ಷಾಂಶ ರೇಖಾಂಶ ಅಂತ ನಿಮಗೆ ಗೊತ್ತಾಯ್ತು ಇವಾಗ. ಅಂಶದಲ್ಲಿ ಮೇಲ್ಗಡೆ ಹೋದ್ರೆ ಇದು ಕಾಶ್ಮೀರದವರೆಗೂ ಇದೆ, ಸೇಮ್ ಟೈಮ್ ಡಿಫರೆನ್ಸ್ ಇರುತ್ತಲ್ವ ಗುರುಗಳೇ? ಬೇರೆ ಬೇರೆ ಅವರವರ ಅಕ್ಷಾಂಶ ರೇಖಾಂಶ ಮೇಲೆ ಹೋಗುತ್ತೆ. ಅಕ್ಷಾಂಶ ಬಹಳ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಅದಕ್ಕೆ ತೋರಿಸ್ತಾ ಇರುವಂತದ್ದು. ಅದೇ ಹೇಳಿದ್ನಲ್ಲ, ಇವಾಗ ಉಜ್ಜಯಿನಿಗೆ ಬೆಂಗಳೂರಿಗೆ ವ್ಯತ್ಯಾಸ ಬಂತ? ಉಜ್ಜಯಿನಿಗೆ ಕಾಶ್ಮೀರಿಗೆ ವ್ಯತ್ಯಾಸ ಬಂದೇ ಬರುತ್ತೆ. ಅಲ್ಲ, ಅದು ಒಂದೇ ಅಕ್ಷಾಂಶದಲ್ಲಿ ಇದ್ರೆ ಖಂಡಿತವಾಗಿ ಒಂದೇ. ಅಕ್ಷಾಂಶ ವ್ಯತ್ಯಾಸವಾದ್ರೆ ನಿಮಗೆ ಎಲ್ಲಾ ವ್ಯತ್ಯಾಸಗಳು ಬೇರೆ ಬೇರೆ ಆಗುತ್ತೆ. ಸರಿ ಸರಿ ಅಲ್ವಾ? ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್ ಇರುವಂತಹದ್ದು. ಈ ವ್ಯತ್ಯಾಸ ಗೊತ್ತಾಯ್ತಲ್ಲ ಏನು ಅಂತ? ಗೊತ್ತಾಯ್ತು ಗುರುಗಳೇ. ಇವಾಗ ಒಂದು ಲೆಕ್ಕ ಹಾಕಿ, ಇವಾಗ ಉಲ್ಟಾ ಲೆಕ್ಕ ಮಾಡೋಣ. ಇದು ನ್ಯೂಯಾರ್ಕ್ 10 ಗಂಟೆ 30 ನಿಮಿಷ ವ್ಯತ್ಯಾಸ ಇದೆ ಅಂತ ಅನ್ಕೊಳ್ಳಿ ಭಾರತಕ್ಕೆ. ಭಾರತದಿಂದ 10 ಗಂಟೆ 30 ನಿಮಿಷ ವ್ಯತ್ಯಾಸ ಇದ್ದಾಗ ಭಾರತದಿಂದ ಎಷ್ಟು ಅಕ್ಷಾಂಶಗಳು ಹಿಂದೆ ಇದಾವೆ ಅಂತ ಹೇಳಿ. ಇವಾಗ ಯಾರು ಹೇಳ್ತಾರೆ ನೋಡೋಣ. ಏನ್ ಮಾಡ್ತೀರಾ ಇದಕ್ಕೆ? 10 ಇದು ಮಲ್ಟಿಪ್ಲೈ ಮಾಡಬೇಕು. 4 ಮಲ್ಟಿಪ್ಲೈ ಮಾಡೋದಲ್ಲ, ತಪ್ಪು. ಇಲ್ಲಿ ಫಸ್ಟ್ ಇದು ಮಾಡಬೇಕಾಗಿರುವಂತಹದ್ದು
ನಿಮಿಷದಲ್ಲಿ ತಗೋಬೇಕು, ಯಾಕಂದ್ರೆ ನಿಮಿಷದಲ್ಲಿ ನಮ್ಗೆ ಇಲ್ಲಿ ಬಂದಿರುವಂತಹದ್ದು. So ಇಲ್ಲಿ 630 ಸಾರಿ 630 ನಿಮಿಷ, 630 ನಿಮಿಷ ಬಂತು. 630 ನಿಮಿಷ ಬಂದಾಗ ಇದಕ್ಕೇನ್ ಮಾಡ್ಬೇಕು, 4ರಿಂದ ಭಾಗಿಸ್ಬೇಕು. ಯಾಕಂದ್ರೆ 1 ಅಕ್ಷಾಂಶ = 4. ಎಷ್ಟಾಯ್ತು ಲೆಕ್ಕ ಹಾಕಿ ಇವಾಗ. 157.5. ಎಸ್, ಇಸ್ ಪರ್ಫೆಕ್ಟ್. ಅಂದ್ರೆ ಇಷ್ಟು ಅಕ್ಷಾಂಶಗಳು ನಮಗೆ ಅವರಿಗೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಲ್ಲ ಇವಾಗ? ಹೌದೌದು. ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಅವ್ನು ನಡಿಯಕ್ ಶುರು ಮಾಡಿದ್ರೆ 12 ಗಂಟೆಗೆ ಎಕ್ಸಾಕ್ಟ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೆ? 10 ಗಂಟೆ. ಮಧ್ಯಾಹ್ನ 2 ಗಂಟೆಗೆ 12 ಗಂಟೆಗೆ ಅವನು ಹೊರಟ ಇಲ್ಲಿ. ರಾತ್ರಿ 10 ಗಂಟೆ 20 ನಿಮಿಷ ವ್ಯತ್ಯಾಸ ಆಯ್ತು. 10 ಗಂಟೆ 20 ನಿಮಿಷ ವ್ಯತ್ಯಾಸ ಆಗ್ಬೇಕಾದ್ರೆ ಎಷ್ಟಾಯ್ತು ಅಲ್ಲಿಗೆ ಟೈಮ್? ರಾತ್ರಿ 10 ಗಂಟೆ 30 ನಿಮಿಷ. ಕರೆಕ್ಟ್. ಅರ್ಥ ಆಯ್ತಲ್ಲ ಇವಾಗ ನಿಮ್ಗೆ? ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನ್ ಗೊತ್ತಾ? ಹೇಳಿದ್ ಕರೆಕ್ಟೇ, ತಪ್ಪಲ್ಲ. ಗ್ರೀನಿಚ್ಗೆ ನಮಗೆ ಅದ್ ಬಿಡಿ, ಈಗ ಇಲ್ಲಿ ವ್ಯತ್ಯಾಸನ ತಿಳ್ಕೊಳ್ಳಿ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮಗೆ 12 ಗಂಟೆ ಅಂತ ಹೇಳಿದ್ರೆ ಇವತ್ತೇನ್ ಡೇಟ್? ಇವತ್ತು ಭಾನುವಾರ 12 ಗಂಟೆಗೆ ಹೊರಟ. ಅಲ್ಲಿ ಹೋದಾಗ ಶನಿವಾರ ರಾತ್ರಿ 10 ಗಂಟೆ 30 ನಿಮಿಷ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ಹಿಂದೆ ಇರೋ ಕಾರಣದಿಂದ ಸೂರ್ಯ ಹೋಗ್ಬೇಕಾದ್ರೆ ಅಷ್ಟು ವ್ಯತ್ಯಾಸಗಳು ಕೊಡ್ತಾನೆ. ಕರೆಕ್ಟ್? ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಂದ್ರೆ ಇದೇ ಟೈಮಿಗೆ ಅವರಿಗೆ ಅಷ್ಟು ಡಿಫರೆನ್ಸ್ ಇದೆ. ಈ ನಮಗೆ ಭಾನುವಾರ ಬಂದಿರುತ್ತೆ, ಅವ್ರಿಗೆ ಇನ್ನ ಶನಿವಾರದಲ್ಲೇ ಇದಾರೆ ಅವರು ಇವಾಗ. ಹೌನ್ ಸರ್. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆ ಇವತ್ತಾಯ್ತು. ಅವ್ರು ಫೋನ್ ಮಾಡಿದಾಗ ಟೈಮ್ ಕೇಳಿ ನೋಡಿ, ಗೊತ್ತಾಗ್ಬಿಡುತ್ತೆ. ಅಲ್ಲಿ ರಾತ್ರಿ 10:30 ಆಗಿರುತ್ತೆ. ಅವಾಗ ಶನಿವಾರದ ರಾತ್ರಿ ಬಿಫೋರ್ ಡೇ, ಇನ್ನು ಸೂರ್ಯ ಅಲ್ಲಿ ಉದಯ ಆಗಿಲ್ಲ. ನಮ್ಗೆ ಸೂರ್ಯ ಮಧ್ಯಾಹ್ನ ಬಂದಿದ್ದಾನೆ, ಇನ್ನು ನಮ್ಮ ದೇಶದಿಂದಾನೇ ಆ ಕಡೆ ಹೋಗಿಲ್ಲ. ಹೇಗೆ ಹೋಗ್ತಾನ ಅಲ್ಲಿ? ಮುಂಚಿನ ದಿವಸ ಒಂದು ದಿವಸ ಹುಟ್ಟಿಲ್ಲ ಇನ್ನು. ಅಂದ್ರೆ ನಮಗೆ ಅಷ್ಟು ವ್ಯತ್ಯಾಸಗಳಿದಾವೆ. ಒಂದು ದಿವಸ ವ್ಯತ್ಯಾಸ ಬರುತ್ತೆ, ಎಕ್ಸಾಕ್ಟ್ಲಿ 10:30 ದಿವಸ ವ್ಯತ್ಯಾಸ ಬರುತ್ತೆ. ಕೆನಡಾ ಹೋದ್ರೆ 12 ಗಂಟೆ ವ್ಯತ್ಯಾಸ ಬರುತ್ತೆ. ಆ ತರ ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವಾಗೂ ಏನ್ ಅಬ್ಸರ್ವ್ ಮಾಡ್ಬೇಕು, ಯಾವುದೇ ಒಂದು ಫಂಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಏನ್ ಫಂಕ್ಷನ್ ಎಷ್ಟೊತ್ತಿಗೆ ಆಯ್ತು, ನಮ್ಗೆ ಏನ್ ಟೈಮ್. ಮ್ಯಾಚ್ ಇಂಪಾರ್ಟೆಂಟ್. ಇವಾಗ ಫಾರಿನ್ ಅಲ್ಲಿ ಮ್ಯಾಚ್ ಗಳು ಆಗ್ತವೆ, ಅದ್ರ ಮಧ್ಯರಾತ್ರಿ ಆಗತ್ತೆ. ಯಾಕೆ ಮಧ್ಯರಾತ್ರಿ ಆಗತ್ತೆ? ನಮಗೆ ಮಧ್ಯರಾತ್ರಿ, ಅವರಿಗೆ ಬೆಳಗ್ಗೆ. ಸೊ ಅಲ್ಲಿ ಟೈಮ್ ತೆಗಿರಿ ಇಮಿಡಿಯೇಟ್. ಇಂಥ ಕಡೆ ಆಗ್ತಾ ಇದೆ, ಇಷ್ಟೊತ್ತಾಯ್ತು, ಎಷ್ಟು ಅಕ್ಷಾಂಶಗಳು ಬರುತ್ತೆ ಅಂದ್ರೆ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ. ಅದೇನು ದೊಡ್ಡ ಕೆಲಸ ಅಲ್ಲ ಇವಾಗ ನಿಮ್ಗೆ. ಅಕ್ಷಾಂಶಗಳ ವ್ಯತ್ಯಾಸ ಮಾಡೋದು ಬಹಳ ಈಸಿ. ಟೈಮ್ ಪ್ರಕಾರವಾಗಿ ಮಿನಿಟ್ ಅನ್ನು ಮಾಡ್ಕೊಂಡು ಅದರನ್ನ ಅಕ್ಷಾಂಶದಿಂದ ಭಾಗಿಸಿದ್ರೆ 4 ನಿಮಿಷ ಒಂದು ಅಕ್ಷಾಂಶ, 4ರಿಂದ ಭಾಗಿಸಿದ್ರೆ ಅಕ್ಷಾಂಶಗಳು ನಿಮ್ಗೆ ಸಿಗತ್ತೆ. ವ್ಯತ್ಯಾಸ ತೆಗಿಬೇಕಾದ್ರೆ. ಸೊ ಈ ಪ್ರಕಾರವಾಗಿ ಬಹಳ ಇಂಪಾರ್ಟೆಂಟ್ ಇರತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಅಕ್ಷಾಂಶ ಮತ್ತು ರೇಖಾಂಶ ಪ್ರತಿ ಒಂದಕ್ಕೂ ಮುಖ್ಯವಾಗಿರುವಂತ ಭಾಗ ಇದು. ಇದರ ಮೇಲೆ ಮುಂದೆ ಗಣಿತಗಳಾಗ್ಲಿ ಮುಂದೆ ಆಗ್ಲಿ ಇದರ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಇದು ಬಿಟ್ಟು ಯಾವುದು ಇಲ್ಲ. ಸೂರ್ಯ ಇಲ್ಲಿರ್ತಾನೆ, ಇದು ಪರಿಭ್ರಮಣ ಮಾರ್ಗ, ನಮ್ಮ ಗ್ರಹಗಳದ್ದ ಪರಿಭ್ರಮಣ.
ಪ್ರತ್ಯೇಕ ಗ್ರಹಗಳು ಏನ್ ಮಾಡ್ತಾರೆ, ಅವರು ಸುತ್ತಲೂ ಸುತ್ತಿ ತಿರ್ಗಾ ಇಲ್ಲಿ ಸುತ್ಕೊಂಡು ಹೋಗ್ತಾರೆ ಸೂರ್ಯನ ಸುತ್ತಲೂ. ಹೌದೌದು. ಇನ್ನೊಂದೇನಿದೆ, ಇದು ಅಂಡಾಕಾರವಾಗಿರೋ ಕಾರಣದಿಂದ ಎಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ ಹಾ ಅಲ್ಲಿ ಪೃಥ್ವಿ ಬಂದಾಗ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ನಾವೇನಂತೀವಿ ಅದಕ್ಕೆ, ಬ್ಯಾಸ್ಗೆ ಕಾಲ ಅಂತ ಹೇಳ್ತೀವಿ. ಹ್ಮ್ ಅರ್ಥ ಆಯ್ತಲ್ಲ. ದೂರ ಹೋಗ್ತಾ ಇದ್ದಂಗೆ ಥಂಡಿ ಆಗುತ್ತೆ. ಅದು ಭೌಗೋಳಿಕವಾಗಿ ಆಗುವಂತ ಪರಿಣಾಮಗಳು ಅಷ್ಟೇ ತಲೆಯಲ್ಲಿ ಇಟ್ಕೊ. ಋತುನು ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಗ್ರಹಣಗಳು ಯಾವಾಗ ಆಗುತ್ತೆ? ಗ್ರಹಣಗಳಾದಾಗ ಮಧ್ಯ ಯಾರು ಬರಬೇಕು? ಮಧ್ಯ ಚಂದ್ರ ಬರ್ತಾನೆ, ಚಂದ್ರ. ಅವಾಗ ಸೂರ್ಯಗ್ರಹಣ. ಯಾವುದೇ ಗ್ರಹ ಅಂದ್ರೆ ರಾಹು, ಕೇತು, ಚಂದ್ರ ಗ್ರಹ ಬರಲೇಬೇಕು. ಆವಾಗ ಇಲ್ಲಿ ಗ್ರಹಣಗಳು ಅಂದ್ರೆ ಒಂದೇ ರೇಷಿಯಲ್ಲಿ ಮಾಡಿದಾಗ ಆವಾಗ ಗ್ರಹಣಗಳು ಹಿಡಿಯುತ್ತೆ. ಅದರ ಅರ್ಥ ಏನು? ಸೂರ್ಯನ್ ಬಿಟ್ಟು ಯಾರಿಗೂ ಪ್ರಕಾಶ ಇಲ್ಲ. ಮೊದಲು ಸೂರ್ಯನ ಪ್ರಕಾಶ ಗ್ರಹಣ ಆದಾಗ ನಿಮ್ಗೆ ಮುಚ್ಚೋಗ್ಬಿಡುತ್ತೆ. ಇಲ್ಲಿ ಮೂವ್ ಆದಾಗ ಏನಾಗತ್ತೆ, ಅದು ಕಾಣಕ್ ಶುರು ಆಗತ್ತೆ. ನಾವಾಗ ಗ್ರಹಣ ಬಿಡ್ತು ಅಂತ ಹೇಳ್ತೀವಿ. ಅಷ್ಟೇ ಇಲ್ಲಿ ವ್ಯತ್ಯಾಸ. ಅಂದ್ರೆ ಈ ಚಲನೆಯಲ್ಲಿ ವ್ಯತ್ಯಾಸ ಆಗತ್ತೆ. ಇಲ್ಲಿಂದ ಇಲ್ಲಿ ಬರ್ತಾನೆ, ಅವಾಗ ಏನಾಗತ್ತೆ, ಸೂರ್ಯಕ್ಕೆ ಎದುರುಗಡೆ ಬರುತ್ತೆ ಪೃಥ್ವಿ, ಅವಾಗ ನಮಗೆ ಬೆಳಕು ಕಾಣುತ್ತೆ. ಈ ಗ್ರಹಣದಿಂದನೂ ಚರಾಚರದ ಮೇಲೆ ಪರಿಣಾಮಗಳು ಆಗುತ್ತೆ. ಅರ್ಥ ಆಯ್ತಲ್ಲ? ಇದರ ಜೊತೆಗೆ ಏನಾಗುತ್ತೆ, ಸೂರ್ಯ ಚಂದ್ರ ಇರಲೇಬೇಕು. ಅದರ ಜೊತೆಗೆ ರಾಹುಗ್ರಸ್ತ ಅಂತ ಹೇಳ್ತೀವಿ, ಅಥವಾ ಕೇತುಗ್ರಸ್ತ. ಗ್ರಸ್ತ ಅಂದ್ರೆ ಹತ್ರ ಇರುವಂತಹವ್ರು ಅಂತ, ಅದರ ಜೊತೆಗಿರುವಂತಹವ್ರು ಅಂತಾರೆ. ಒಂದೇ ಡಿಗ್ರಿಯಲ್ಲಿ ಎಲ್ಲಿ ನಕ್ಷತ್ರ ಇರುತ್ತೆ ಒಂದೇ ಡಿಗ್ರಿಯಲ್ಲಿ ಚಂದ್ರ ಮತ್ತು ರಾಹು ಬಂದಾಗ, ಇವಾಗ ಬಂದಿತ್ತಲ್ಲ ರಾಹು ಸೇಮ್ ಡಿಗ್ರಿಗೆ ಬಂದಾಗ ಅಲ್ಲಿ ಏನಾಯ್ತು, ರಾಹುಗ್ರಸ್ತ ಆಯ್ತು. ಸೂರ್ಯನ ಹತ್ರ ಬಂದಾಗ ಏನಾಗುತ್ತೆ, ಸೂರ್ಯಗ್ರಸ್ತ ಆಗುತ್ತೆ. ಅಷ್ಟೇ ವ್ಯತ್ಯಾಸ ಇಲ್ಲಿ. ಅರ್ಥ ಆಯ್ತಲ್ಲ? ಇದು ಸೂರ್ಯ ಮತ್ತು ಚಂದ್ರಗ್ರಹಣದ ವ್ಯತ್ಯಾಸ. ಪ್ರತಿಯೊಂದು ಚರಾಚರಕ್ಕೂ ಪರಿಣಾಮಗಳು ಖಂಡಿತವಾಗಿ ಆಗುತ್ತೆ. ಯಾಕಂದ್ರೆ ಗುರುತ್ವಾಕರ್ಷಣದಿಂದಾನೇ ನಾವು ಜಾತಕ ಏನಕ್ಕೆ ಬರಿತೀವಿ, ಇಲ್ಲ ಅಂದ್ರೆ ಗುರುತ್ವಾಕರ್ಷಣದಿಂದಾನೇ ಎಲ್ಲ ಕಡೆ ಪರಿಣಾಮ ಆಗುವಂತಹದ್ದು. ಆದ್ರಿಂದ ನಾವೇನ್ ನೋಡ್ತೀವಿ, ಕೆಲವು ಟೈಮಲ್ಲಿ ಸೃಷ್ಟಿಯಲ್ಲಿ ವಿಪರೀತ ಆಗುತ್ತೆ. ಸಡನ್ ಆಗಿ ಮಳೆ ಜಾಸ್ತಿ ಆಗ್ಬೋದು, ಕೆಲವು ಕಡೆ ನೀರು ಜಾಸ್ತಿ, ಜಲಪ್ರಳಯ ಆಗ್ಬೋದು. ಅರ್ಥ ಆಯ್ತಾ? ಕೆಲವುಡೆ ಸುಂಟರ್ ಗಾಳಿ ಬರುತ್ತೆ. ಇವೆಲ್ಲ ವಾತಾವರಣದಲ್ಲಿ ಆಗುವಂತಹ ವ್ಯತ್ಯಾಸಗಳು. ಸುನಾಮಿ ಅದೇ ಆಗುವಂತಹದ್ದು. ಇದು ವಾತಾವರಣದ ಮೇಲೆ ಇರುವಂತಹ ಕಾರಣದಿಂದ, ಗ್ರಹಣದಿಂದ ಆಗಲ್ಲ ಅಂತ ಅಲ್ಲ, ಆಗುತ್ತೆ. ಅವತ್ತೇ ಆಗ್ಬೇಕು ಅಂತ ಇಲ್ಲ, ಬಟ್ ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಅದು ಪ್ರತ್ಯೇಕ ನಕ್ಷತ್ರಕ್ಕೆ ಪ್ರದೇಶಗಳಿದ್ದಾವೆ. ವರಾಹ ಸಂಹಿತದಲ್ಲಿ ಕೊಟ್ಟಿದ್ದಾರೆ ಅವರು. ಪ್ರತ್ಯೇಕ ಇದಕ್ಕೆ ನಕ್ಷತ್ರಕ್ಕೆ ದೇಶಗಳಿದ್ದಾವೆ. ಆ ದೇಶಗಳ ಏನ್ ತೋರಿಸತ್ತೆ ಅಂತ ಹೇಳಿದರೆ, ಅಲ್ಲಿ ಕೆಟ್ಟ ಗ್ರಹಗಳ ಹೋಗಬೇಕಾದರೆ ಆ ಪರಿಣಾಮಗಳು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂತಹ
ದೇಶಗಳದ ಮೇಲೆ ಆಗಬೇಕು. ಅದು ನಿಯಮ. ಅದೇ ಪ್ರಕಾರವಾಗಿ ಮನುಷ್ಯನ ಮೇಲೂ ಆಗುತ್ತೆ. ಕೆಲವು ಟೈಮಲ್ಲಿ ಏನಾಗತ್ತೆ, ಸುನಾಮಿ ಜಾಸ್ತಿ ಮಧ್ಯ ಹಡಗೋಲು ಹೋಗ್ತಾ ಇರ್ತಾರೆ, ಜೋರಾಗಿ ಗಾಳಿ ಬಂದು ತಡಿಯಕ್ಕೂ ಆಗಲ್ಲ, ಅದು ಮಗ್ಚ್ಬಿಡತ್ತೆ. ಹೌದು. ಟೊರೆಂಡೋ ಅಂತ ನಾವೇ ಅದು ಪ್ರಾಬ್ಲಮ್ ಅಲ್ಲ. ಅದು ಪ್ರಾಬ್ಲಮ್ ಎಲ್ಲಿ ಬರೋದು? ಪ್ರಾಬ್ಲಮ್ ಬರುವಂತಹದ್ದು ವಾತಾವರಣದಿಂದ ಹೆಚ್ಚು ಕಮ್ಮಿ ಆದಾಗ, ಅಂದರೆ ಪಂಚಭೂತಗಳ ಸಮತೋಲನೆ ಯಾವಾಗ ಬಿಗಡಾಯಿಸುತ್ತೆ, ಆವಾಗ ಆ ರೀತಿಯಾಗಿ ಕೆಲವು ಕಡೆ ಏನಾಗುತ್ತೆ. ಆಸ್ಟ್ರೇಲಿಯಾದಲ್ಲಿ 2 ವರ್ಷ ಮುಂಚೆ ಏನಾಯ್ತು, ಎಲ್ಲ ಆ ಕಾಡೆ ಸುಟ್ಟೋಯ್ತು, ಎಷ್ಟೋ ಪ್ರಾಣಿಗಳು ಸುಟ್ಟೋದ್ರು, ಕಾಡ್ಗಿಚ್ಚು ಬಂದು. ಅದು ಏನು? ಸೃಷ್ಟಿ ವಿಕೋಪ. ಅಂದ್ರೆ ಸೃಷ್ಟಿ ಸಂತುಲನ ಇಟ್ಕೊಳ್ಳತ್ತೆ ಅಂದ್ರೆ ಅದರ ಅರ್ಥ ನಾವೇನಾರ ಅದ್ರ ವಿರುದ್ಧ ಹೋದಾಗ ಅದು ಎಲ್ಲ ಒಂದ್ ಕಡೆ ಹೊಡಿಯತ್ತೆ ಸೃಷ್ಟಿ. ಯಾವ ಬೇಕಾದ್ರೂ ಹೊಡಿಬಹುದು, ಅದಕ್ಕೊಂದು ಲೆಕ್ಕಾಚಾರ ಇದೆ, ಬಟ್ ಆಗುತ್ತೆ ಅದು. ಆದ ಕಾರಣದಿಂದ ಸೃಷ್ಟಿಯಿಂದ ಆಗುವಂತ ಕೆಲಮಿಟೀಸ್ ಬೇರೆ. ಪ್ರಾಣಿಗಳಲ್ಲೂ ನೀವು ನೋಡ್ಬೋದು, ಕೆಲವು ಸಂದರ್ಭದಲ್ಲಿ ಇವಾಗ ಹಸು ಕರು ಹಾಕತ್ತೆ, ಕೆಲವು ಟೈಮಲ್ಲಿ ಬೇಗ ಹೋಗ್ಬಿಡತ್ತೆ, ಕೆಲವು ಟೈಮಲ್ಲಿ ಅಂಗದಲ್ಲಿ ತೊಂದರೆಗಳಿರ್ಬೋದು, ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾಯಿ ಮರಿಗಳಿರ್ಬೋದು, ಅಂದರೆ ನಮ್ಮ ಹತ್ರ ಇರುವಂತಹದ್ದು. ಆವಾಗ ಅರ್ಥ ಆಗುತ್ತೆ ನಿಮಗೆ. ಪ್ರಾಣಿಗಳ ಮೇಲೂ ಅದರದ್ದ ಪರಿಣಾಮಗಳು ಉದ್ಭವ ಆಗತ್ತೆ, ಹಾಗೆ ಮರಗಳ ಮೇಲೂ ಅದರದ್ದ ಪರಿಣಾಮಗಳು ಆಗುತ್ತೆ. ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂಥ ಮರಗಳು ಇದ್ದಾವೆ ಆ ನಕ್ಷತ್ರಕ್ಕೆ. ಆದ್ದರಿಂದ ಚರಾಚರದ ಮೇಲೂ ಈ ಗುರುತ್ವಾಕರ್ಷಣ ಉಪಯೋಗ ಆಗುತ್ತೆ, ಅದರಿಂದ ಪರಿಣಾಮಗಳಾಗುತ್ತೆ ಅಂತ ಇದು ನಿಷ್ಕರ್ಷ ಋಷಿಗಳು ಆವಾಗಲೇ ಮಾಡಿಟ್ಟಿದ್ದಾರೆ. ಆಕಾಶ ವಿಜ್ಞಾನಿಗಳು ಅದೇನಾರ ಹೇಳ್ಬೋದು, ಪ್ರಶ್ನೆ ಬೇರೆ ಅದು. ಆದ್ರೆ ಇಲ್ಲಿ ಅಂಧಶ್ರದ್ಧೆ ಮಾಡಬಾರದು. ರಾಜಕೀಯ ವ್ಯತ್ಯಾಸ. ಇಲ್ಲಿ ಯಾಕೆ ಊಟ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವಾಗ ವೇದ ಹಿಡಿಯತ್ತೆ, 6 ಗಂಟೆ ಮುಂಚೆ ವೇದ ಅಂತ ಹೇಳ್ತಾರೆ ಯಾವುದೇ ಗ್ರಹಣದ್ದು. ಯಾಕೆ? ಸೃಷ್ಟಿಯಲ್ಲಿ ಕಲ್ಮಶವನ್ನು ಉತ್ಪನ್ನವಾಗುತ್ತೆ ಆ ಗ್ರಹಣ. ಯಾಕೆ ಅಂತ ಹೇಳಿದ್ರೆ, ಈ ಫೋರ್ಸ್ ಏನಿರುತ್ತೆ, ಗುರುತ್ವಾಕರ್ಷಣ ಫೋರ್ಸ್ ಪೃಥ್ವಿಯ ಹತ್ರ ಬಂದಾಗ ವಾತಾವರಣ ಏನಾಗತ್ತೆ, ಕಲ್ಮಶ ಆದ ಕಾರಣದಿಂದ ನೀವು ಊಟ ಮಾಡಿದ್ರೆ ಪಚನವಾಗೋದಿಲ್ಲ. ಅದಕ್ಕೆ ಮಾಡಬಾರ್ದು. ಯಾರು ಮಾಡ್ತಾರೆ ಅವ್ರಿಗೆ ಬಿಟ್ಬಿಡಿ, ನಮಗ್ ಬೇಕಾಗಿಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅಷ್ಟು ಮಾತ್ರ ನಾವು ತಗೊಳ್ಳೋಣ. ಇಲ್ಲಿ ಅಂಧಶ್ರದ್ಧೆ ಯಾವುದೂ ಇಲ್ಲ. ಯಾಕೆ ಆಗತ್ತೆ ಅಂತ ಇಲ್ಲಿ ಋಷಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಅನ್ನ ಗ್ರಹಣ ಮಾಡುವಂತಹದ್ದು ಇಲ್ಲಿ ಅಬಾಲ, ವೃದ್ಧ ಮತ್ತು ರೋಗಿಗಳಿಗೆ ಅಷ್ಟು ವ್ಯತ್ಯಾಸ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಕೆಲವರಿಗೆ ಮಾಫಿ ಮಾಡಿದ್ದಾರೆ, ಅವ್ರು ತಗೊಳ್ಳೇಬೇಕಾಗುತ್ತೆ. ಯಾವುದೇ ವಿಚಾರದಲ್ಲೂ ಅವ್ರಿಗೆ ಬಿಟ್ಟಿರುವಂತಹದ್ದೇ. ಬಾಲ, ವೃದ್ಧ ಮತ್ತು ರೋಗಿಗಳು, ಇವರಿಗೆ ಯಾವ ನಿಯಮಗಳನ್ನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಅವ್ರಿಗೆ ಶಾರೀರಿಕ ಆಗ್ಬೇಕಲ್ಲ ಮೊದಲು. ಇವಾಗ BP ಶುಗರ್ ಇದೆ, ಅವರಿಗೆ ತಗೊಳ್ಳದೆ ಹೋಗ್ಬಿಟ್ರೆ ಏನಾಗತ್ತೆ, ಫುಡ್ ತಗೊಳ್ಳದೆ ಹೋಗ್ಬಿಟ್ರೆ ಅವ್ರು ಬಿದ್ದೋಗ್ಬಿಡ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಏನಾರ ಹೊಟ್ಟೆಗೆ ಹೋಗ್ಲೇಬೇಕು, ಮಾತ್ರೆ ತಗೊಳ್ಳಿ, ಹಾಗೆ ತಗೊಳ್ಳೋದು ಬರಲ್ಲ. ಇದೆಲ್ಲ ಇರೋ ಕಾರಣದಿಂದ ಅದು ಎಲ್ಲ ಇದರಿಂದ ವ್ರತದಿಂದ ಇರಬಹುದು. ನಮ್ಮಲ್ಲಿ ನೋಡ್ತಾ ಇದ್ದೀವಿ, ವ್ರತಗಳಿದ್ದಾವೆ, ಎಲ್ಲಾ ವ್ರತಗಳು ನೀವು ನೋಡಿದಾರ. ಆ ವ್ರತಗಳದ ವಿಶಿಷ್ಟತೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬಿಡತ್ತೆ ಯಾಕೆ ಮಾಡಿದ. ಆಯುರ್ವೇದದ ಪ್ರಕಾರವಾಗಿ ಅಶ್ವಯುಜ ಮಾಸದಲ್ಲಿ
ಬಿಸಿ ತಿಂಡಿಯನ್ನು ತಿನ್ಬೇಕು. ಬಿಸಿ ಅಂದ್ರೆ ಅಂತ ಹೇಳಿದ್ರೆ ಬಿಸಿ ಮಾಡಿರುವಂತ ಕೂಡ್ಲೆ ಅಂತ ಬಿಸಿ ಅಲ್ಲ. ಯಾವ ತಿಂಡಿ ತಿಂದಾಗ ನಿಮ್ಮ ಮೈಯಲ್ಲಿ ಊರ್ಜೆ ಉತ್ಪನ್ನವಾಗುತ್ತೆ ಅದು ಬಿಸಿ. ಅದಕ್ಕೋಸ್ಕರ ದೀಪಾವಳಿಯಲ್ಲೇನೆ ಕರೆದಿದ್ದು ತಿಂಡಿಗಳನ್ನು ಮಾಡ್ತಾರೆ, ಹೌದಲ್ವಾ? ಹೌದೌದು. ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾಕೆ ಅಂತ. ಇನ್ನೊಂದು ನರಕ ಚತುರ್ದಶಿಯಲ್ಲೇ ಸ್ನಾನವನ್ನು ಮಾಡಕ್ಕೆ ಹೇಳಿದ್ದಾರೆ. ಎಣ್ಣೆ ಹಚ್ಕೊಂಡು ಸ್ನಾನ ಜಾಸ್ತಿ ಪ್ರಭಾವ ಯಾವಾಗ ಕೊಡೋದು? ಅಶ್ವಯುಜ ಮಾಸದಲ್ಲಿ. ಯಾಕೆಂದ್ರೆ ಅಲ್ಲಿಂದ ಕೆಳಗಡೆ ಏನಾಗ್ತಾ ಹೋಗುತ್ತೆ? ಥಂಡಿ. ದಸರಾದಿಂದ ಮುಂದೆ ಏನಾಗುತ್ತೆ? ಥಂಡಿಗಳು ಶುರು ಆಗುತ್ತಾ? ಇದರದ್ ಹಿಂದೆ ಸೈಂಟಿಫಿಕ್ ಇದೆ, ಬಟ್ ಅದು ಯೋಚನೆ ಮಾಡ್ಬೇಕು ಯಾಕೆ ಅಂತ. ಅರ್ಥ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಸಂಕ್ರಾಂತಿಯಲ್ಲಿ ಎಳ್ಳು, ಕಬ್ಬು ಇದೆಲ್ಲ ಯೂಸ್ ಮಾಡ್ತಾರೆ. ಯಾಕಂದ್ರೆ ಆ ಥಂಡಿ ಕಾಲ, ಮೈಯೆಲ್ಲ ಒಡೆದಿರುತ್ತೆ. ಪದಾರ್ಥಗಳು ಏನಿದೆ ಅಷ್ಟು ಪದಾರ್ಥಗಳು ಹೀಟ್ ಪದಾರ್ಥಗಳು. ಅದರಿಂದ ಊರ್ಜೆ ಉತ್ಪನ್ನವಾಗುತ್ತೆ. ಅಂದ್ರೆ ನಿಮ್ಮ ಶರೀರದಲ್ಲಿ ಇರುವಂತ ಉಷ್ಣತೆಯನ್ನು ಕಾಪಾಡಿ, ಹೌದಲ್ವಾ? ಉಷ್ಣತೆಯನ್ನು ಕಾಪಾಡಿ ಅಂತ. ಹಾಗಾಗಿ ಪ್ರತಿಯೊಂದು ಇದಕ್ಕೂ ಅದರದ್ದೇ ಆದ ಸೈಂಟಿಫಿಕ್ ರೀಸನ್ ಇದೆ. ಹೌದು ಗುರುಗಳೇ. ಕಾರ್ತಿಕ್ ಮಾಸದಲ್ಲಿ ಎಲ್ಲ ದೀಪಗಳು ಹಚ್ತಾರೆ. ಅಮಾವಾಸ್ಯೆ ತನಕ ದೀಪೋತ್ಸವ ಅಂತ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಬಂದಾಗ ಚಾಪ ಮಾಸ ಬರುತ್ತೆ. ಚಾಪ ಅಂತ ಹೇಳಿದ್ರೆ ದಕ್ಷಿಣಾಯದ ಕೊನೆ ಭಾಗ. ಚಾಪ ಅಂದ್ರೆ ಬೆಂಡ್. ಧನು ಅಲ್ಲಿ ರವಿ ಬರ್ತಾನೆ, ಅದಕ್ಕೆ ಚಾಪ ಅಂತ ಹೇಳೋದು. ಧನುಗೆ ಚಾಪ ಅಂತ ಇನ್ನೊಂದು ಹೆಸರಿದೆ. ಯಾಕಂದ್ರೆ ಬಾಣ ಬಿಲ್ಲು ಇಟ್ಕೊಂಡಿರ್ತಾನ ಅವನು ಒಂದ್ ಕಡೆ, ನೋಡಿದ್ದೀರಾ? ಅದಕ್ಕೆ ಧನುರ್ಮಾಸ ಅಂತ ಹೇಳ್ತಾರೆ. ಶಾಸ್ತ್ರ ಪ್ರಕಾರವಾಗಿ ಚಾಪ ಮಾಸ. ಚಾಪ ಅಂದ್ರೆ ಬೆಂಡ್ ಅಂತ, ಬಗ್ಗಿರುವಂತಹದಕ್ಕೆ ಚಾಪ ಅಂತ. ಅಲ್ಲಿ ಏನಾಗುತ್ತೆ? ಒಂದು ಥಂಡಿ, ಎರಡನೇದು ಬೇಗ ಕತ್ತಲೆ ಆಗುತ್ತೆ. ಕತ್ತಲೆ ಆಗುತ್ತೆ, ರಾತ್ರಿ ಜಾಸ್ತಿ. ಹೌದಾ ಅಲ್ವಾ? ಇಲ್ಲಿ ಎರಡು ಸಾಲ್ವ್ ಆಗತ್ತೆ. ಒಂದು ಆ ದೀಪದಿಂದ ನಿಮ್ಗೆ ಬೆಳಕು, ಎರಡನೇದು ಊರ್ಜಾ. ದೇವತಾರಾಧನೆ ಯಾಕೆ ಹೇಳಿದ್ದಾರೆ? ನೀವು ಅದರಿಂದಾನಾರು ಮಾಡಿ ಅಂತ. ಆ ಫಲದಿಂದಾನ ಈ ವ್ರತಗಳು ಯಾಕೆ ಋಷಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಮನುಷ್ಯನು ಪಾರಮಾರ್ಥಿಕಕ್ಕಿಂತ ಆರ್ಥಿಕವಾಗಿ ಜಾಸ್ತಿ ಅದರಿಂದ ಓಡ್ತಾನೆ. ಅವನಿಗೆ ಟೈಮ್ ಇರಲ್ಲ. ಮಾಡಿದ್ರೆ ಇರತ್ತೆ, ಮನಸ್ಸು ಬೇಕಲ್ಲಿ. ಆದ್ರಿಂದ ಮಿನಿಮಮ್ ಆ ಪ್ರತ್ಯೇಕ ವ್ರತದಲ್ಲಿ ಏನ್ ಕೊಟ್ಟಿದ್ದಾರೆ? ಪೂಜೆ ಹೇಗ್ ಮಾಡೋದು, ಯಾಕೆ ಮಾಡೋದು, ಫಲ. ಈ ಫಲದ ಆಶ್ರಯದಿಂದಾನರು ಆ ವ್ರತವನ್ನು ಮಾಡಿ ಅಂತ ಹೇಳುವಂತ ದೊಡ್ಡ ಕೆಲಸ ಋಷಿಗಳು ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತ್ಯೇಕ ಇದಕ್ಕೆ ಆ ದೇವತೆಗೆ ಇಷ್ಟ ಇರುವಂತ ಆಗಿರುವಂತ ಸಂಬಂಧಿತಿರುವಂತ ತಿಥಿವಾರ ನಕ್ಷತ್ರದಲ್ಲಿ ಅದು ಮಾಡಕ್ ಹೇಳಿದ್ದಾರೆ ಅವರು. ಗಣೇಶಂಗೆ ಚತುರ್ಥಿ, ಗೌರಿಗೆ ತೃತೀಯ, ದುರ್ಗಾದೇವಿ ನವಮಿ ಶ್ರೇಷ್ಠ. ಅರ್ಥ ಆಯ್ತಲ್ಲ? ಕಾರಣಗಳು ಅಲ್ಲಿದ್ದಾವೆ. ನಾವು ಹುಡ್ಕೊಂಡು ಹೋದ್ರೆ ಕಾರಣಗಳು ಸಿಗ್ತವೆ. ಯಾಕೆ ಅಂತ ಅದ್ರ ಹಿಂದೆ ಒಂದು ಲಾಜಿಕ್ ಇರುತ್ತೆ. ಪ್ರತಿ ಕಡೆ ಮಾಡುವಂತ ವಿಧಾನಗಳು ಬೇರೆ ಇರಬಹುದು, ಅದು ವಿಚಾರ ಬೇಡ. ಆದರೆ ಮಾಡುವಂತ ಏನ್ ನಾವು ಯಾವ್ದಕ್ ಮಾಡ್ತೀವಿ ಆ ಫಲವನ್ನು ಅನುಸಾರವಾಗಿ ನಾವು ಮಾಡ್ತೀವಿ ಅಷ್ಟೆ. ಫಲಕ್ಕೆ ಆಸೆಯಾಗಿ ಅಲ್ಲಿ ಯಾವಾಗೂ ಆರೋಗ್ಯದಲ್ಲಿ ಇರುತ್ತೆ, ಎಲ್ಲರೂ ಸುಖವಾಗಿರ್ತಾರೆ, ಕುಟುಂಬದಲ್ಲಿ ದುಡ್ಡು ಬರುತ್ತೆ, ಹಂಗೆ ಎಲ್ಲಾ ಕಥೆಗಳಲ್ಲಿ ಬರೀತಾರೆ ಅವರು ಪುರಾಣಿಕ ಕಥೆಯಲ್ಲಿ. ಆ ಆಸೆದಿಂದನವರು ಮಾಡ್ಲಿ ದೇವತಾ ಕಾರ್ಯ. ಅವ್ರ ಹಿಂದಿನ ಆಶಯ ಅಷ್ಟೇ. ಯಾಕಂದ್ರೆ ಇವಾಗ ಕಲಿಯುಗದಲ್ಲಿ ಅವ್ರಿಗೆ ಬೇಕಾಗಿರುವಂತಹದ್ದು ಐಷಾರಾಮ್, ಲಕ್ಸುರಿ. ಕೆಲಸ ಮಾಡೋರು ಕಮ್ಮಿ.
ಹೋಗ್ತಾ ಹೋಗ್ತಾ ಹಾಗೆ ಆಗುತ್ತೆ. ಸೋಂಬೇರಿಗಳು ಜಾಸ್ತಿ ಆಗ್ತಾರೆ, ಅವರಿಗೆ ಕೂಡಲೇ ರಿಸಲ್ಟ್ ಬರಬೇಕು, ಕಾಯಕ್ಕೆ ಟೈಮ್ ಇಲ್ಲ, ಅದ ಶ್ರಮ ಪಡಕ್ಕೆ ಮೊದಲೇ ಇಲ್ಲ. ಆದ್ರಿಂದ ಏನಾಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ. ನೀವು ಮಾಡುವಂತ ಕರ್ಮಗಳ ಮರ್ತು ಹೋಗ್ತೀರಾ. ನಮ್ಮ ಈ ಜೀವನ ಏನಿದೆ, ಮುಂಚೆ ಮಾಡಿರುವಂತ ಕರ್ಮಗಳನ್ನು ಅನುಭವಿಸಕ್ಕೆ ಈ ಜೀವನ ನಾವು ತಗೊಂಡಿರ್ತೀವಿ. ಕೆಟ್ಟದಿರ್ಬೋದು, ಒಳ್ಳೇದಿರಬಹುದು, ಕರ್ಮವನ್ನು ಬೇಕು. ಅದು ಬೇಸಲ್ಲಿ ನಾವು ಕಳಿಬೇಕಾದ್ರೆ ಶುಭ ಕಾರ್ಯವನ್ನು ಮಾಡಬೇಕು, ಶುಭವನ್ನು ಮಾಡಬೇಕು, ಸತ್ಯವನ್ನು ಹೇಳಬೇಕು, ಸತ್ಕಾರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಮಾಡ್ತಾ ಇದ್ರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಪುರಾಣಗಳು, ವೇದಗಳು ಮಾಡಿರುವಂತಹದ್ದು. ವೇದದಲ್ಲಿ ಹೇಳಿರುವಂತಹ ವಿಧಾನಗಳು. ಯಾರಿಗೆ ವೇದ ಓದಕ್ ಬರಲ್ಲ ಅಂದ್ರೆ ಬ್ರಾಹ್ಮಣೇತರ ಇರೋರಿಗೆ ಪುರಾಣಗಳನ್ನು ಹೇಳಿದೆ. ಪುರಾಣದಲ್ಲಿ ಇರುವಂತಹ ಇದನ್ನು ಮಾಡಿ. ಯಾಕೆ ಅವರಿಗೆ ಓದಕ್ ಬರಲ್ಲ. ಸಂಸ್ಕೃತ ಎಲ್ಲರಿಗೂ ಓದಕ್ ಕಷ್ಟ ಇದೆ, ಎಲ್ಲರೂ ಓದಕ್ ಆಗಲ್ಲ. ಬ್ರಾಹ್ಮಣರು ಇದ್ದರೇನೆ ವೇದಗಳು ಓದೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು, ಪುರಾಣದಲ್ಲಿ ಪೌರಾಣಿಕತೆಯನ್ನು, ಪೌರಾಣಿಕ ವ್ರತವನ್ನು ಶುರು ಮಾಡಿದ್ರು. ಕಾರಣ ಅಷ್ಟೇ ಇಲ್ಲಿ ಮೇನ್ ಆಗಿರುವಂತಹದ್ದು. ಹಾಗಾಗಿ ಪ್ರತ್ಯೇಕ ವ್ರತಗಳಲ್ಲಿ ವಿಶೇಷತೆ ಇದೆ, ವಿಶೇಷತೆ ಇಲ್ಲದೆ ಯಾವುದೂ ಇಲ್ಲ. ಪ್ರತ್ಯೇಕ ಇದರಲ್ಲಿ ಯಾವುದೇ ಇರ್ಬೋದು, ಅದರದ್ದೇ ಆದ ಮಹತ್ವಗಳಿದ್ದಾವೆ. ಹಾಗಾಗಿ ಆ ದಿವಸ ಆ ದೇವರಿಗೆ ನಾವು ವ್ರತವನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅಥವಾ ಆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಹೌದಾ? ಸತ್ಯನಾರಾಯಣ ವ್ರತ, ಅನಂತನ ವ್ರತ, ಪ್ರತಿಯೊಂದು ವ್ರತ, ಯಾವುದೇ 365 ವ್ರತ ಮಾಡಿದ್ರು ನಮ್ಮ ಧರ್ಮದಲ್ಲಿ ಇದಾವೆ. ಅದು ಹೌದು, ಅಷ್ಟಿದೆ, ಮಾಡಿದ್ರೆ ಬೇಕಾದಷ್ಟಿದೆ. ಮೋಕ್ಷಕ್ಕೆ ಹೋಗುವಂತ ದಾರಿಗೆ ಅವರು ಸಹಾಯ ಮಾಡ್ತಾರೆ, ಹೋಗಿ ಅಂತ ಅಷ್ಟೆ. ಕೈ ಹಿಡಿದು ನಡೆಸೋದು ಅಂದ್ರೆ ವ್ರತಗಳನ್ನು ಅನುಷ್ಠಾನ ಮಾಡುವಂತಹದ್ದು, ಅದರ ಹಿಂದೆ ಇರುವಂತಹದ್ದು. ಈ ಪ್ರಕಾರವಾಗಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಪರಿಭ್ರಮಣದಿಂದ. ಪ್ರತಿಯೊಂದು ಇದರಲ್ಲಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಗ್ರಹಣ ವಿಚಾರ. ಇನ್ನೊಂದು ಏನು, ಗ್ರಹಣದ ಚಲನವು ನಾವು ನೋಡಿದ್ವಿ. ಇಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಎರಡೂ ಕವರ್ ಆಯ್ತಲ್ವಾ? ಇವಾಗ ಎರಡರ ಮಧ್ಯೆ ಸೂರ್ಯ ಬಂದಾಗ ಇವಾಗ ಏನಾಗುತ್ತೆ ನೋಡಿ, ಸೂರ್ಯ ಇಲ್ಲಿದ್ದಾನೆ, ಚಂದ್ರ ಇಲ್ಲಿದ್ದಾನೆ, ಇಲ್ಲಿ ಪೃಥ್ವಿ ಇದ್ದಾಗ ಮಧ್ಯ ಯಾರು ಬಂದ್ರು? ಸೂರ್ಯಗ್ರಹಣ. ಇಲ್ಲಿ ರವಿ ಬಂದ. ಇದ್ರ ವಿರುದ್ಧವಾಗಿದ್ದಾಗ ಸೂರ್ಯಗ್ರಹಣಗಳು ಬರ್ತವೆ. ಸೂರ್ಯಗ್ರಹಣ ಅಂದ್ರೆ ಪರಿಭ್ರಮಣದಲ್ಲಿ ಮಧ್ಯ ಸೂರ್ಯ ಬಂದಾಗ, ಅಂದ್ರೆ ಒಂದೇ ರೇಷು ಇದು ಇಲ್ಲಿ ಆಯ್ತು. ಸೊ ಇಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ, ಒಂದೇ ಲೈನ್ ಆಯ್ತು ಅಲ್ಲಿಗೆ. ಹಾಗಿರ್ಬೇಕದು ಕನೆಕ್ಷನ್. ಚಂದ್ರನ್ ಜೊತೆಗೆ ಅಥವಾ ರವಿ ಹತ್ರ ಕೇತು ಅಥವಾ ರಾಹು ಇರ್ಬೇಕು. ಕೇತು ಗ್ರಸ್ತ ಅಥವಾ ರಾಹು ಗ್ರಸ್ತ ಅಂತ ಹೇಳ್ತಾರೆ. ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅಷ್ಟೇ ಅದರ ಅರ್ಥ. ಅಡ್ಡ ಬಂದಾಗ ಏನಾಗುತ್ತೆ, ಅವನಿಗೆ ಯಾರ ನೆರಳು ಬೀಳಲ್ಲ ಅವನ ಮೇಲೆ. ಈ ಎರಡರ ಮಧ್ಯ ಭೂಮಿ ಬರುತ್ತೆ. ಇಲ್ಲಿ ಚಂದ್ರ, ಭೂಮಿ, ಇಲ್ಲಿ ಸೂರ್ಯ. ಇಲ್ಲಿ ಉಲ್ಟಾ ಆದಾಗ ಏನಾಗುತ್ತೆ, ಇದು ಚಂದ್ರಗ್ರಹಣ ಆಗೋಯ್ತು. ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾಣಲ್ಲ ಚಂದ್ರ ನಿಮ್ಗೆ, ಚಂದ್ರನ ಮೇಲೆ. ಯಾಕಂದ್ರೆ ಚಂದ್ರನಿಗೆ ಫಸ್ಟ್ ಯಾವ ಬೇರೆ ಗ್ರಹಗಳಿಗೆ ಯಾವ ಪ್ರಕಾರವಾದ ಪ್ರಕಾಶ ಇಲ್ಲ, ಆದ್ರಿಂದ ಅದು ನಮ್ಗೆ ಕಪ್ ಕಾಣುತ್ತಷ್ಟೇ, ಏನು ಕಾಣಲ್ಲ. ಅಲ್ಲಿ ಗ್ರಹಣ ಇದ್ದಾಗ ಕಾಣದೇ ಇರೋ ಕಾರಣ ಅಷ್ಟೇನೆ, ಬಿಟ್ರೆ ಬೇರೆ ಯಾವ ಅದಕ್ಕೆ ರೀಸನ್ ಇಲ್ಲ. ಬಟ್ ಆದ್ರೂ ಪ್ರಭಾವಗಳೇನಿದ್ದಾವೆ, ಗುರುತ್ವಾಕರ್ಷಣದಿಂದ ಪ್ರಭಾವಗಳು ಖಂಡಿತವಾಗಿ ಬೀಳುತ್ತೆ.
ಅರ್ಥ ಆಯ್ತಾ? ಇವಾಗ ಇಲ್ಲಿ ಭೂಮಂಡಲ ಇದೆ, ಇಲ್ಲಿ ಸುತ್ತ ಇದೇನಾಯ್ತು, ಇದು 12 ರಾಶಿ. ಹೌದು. ಗ್ರಹಗಳು ಏನ್ ಮಾಡ್ತಾವೆ, ಗ್ರಹಗಳ ಪರಿಭ್ರಮಣ ಮಾಡ್ತಾರೆ. ಅವರದ್ದು ಬೆಲ್ಟ್ ಇದು, ಗ್ರಹಗಳ ಬೆಲ್ಟ್ ಇದು. ಇಲ್ಲಿ ಪರಿಭ್ರಮಣ ಮಾಡ್ತಾರೆ ಅವರು. ಈ ಎದುರುಗಡೆ ಬಂದಾಗ ನಾವೇನ್ ಹೇಳ್ತೀವಿ, ಇಲ್ಲಿ ಮೇಷದಲ್ಲಿ ಬಂದ, ಇಲ್ಲಿ ಮೀನದಲ್ಲಿ ಬಂದ ಅಂತ. ಅರ್ಥ ಆಯ್ತಲ್ಲ? ಹೌದು. ಮೀನದಲ್ಲಿ ಬಂದ ಅಂತ ನಾವು ಹೇಳ್ತೀವಿ, ಯಾಕಂದ್ರೆ ಅದು ಕಾಲ್ಪನಿಕ ಇದ್ರೂ ಕೂಡ ಅದಕ್ಕೊಂದು ಲೆಕ್ಕಾಚಾರ ನಾನು ಹೇಳಿದೆ, ಆ ಪ್ರಕಾರವಾಗಿ ನಕ್ಷತ್ರದ ಪಾದಗಳು. ಹೌದು, ಅದ್ ಹೇಳಿದ್ದೀನಿ. ಒಂದು ರಾಶಿಗೆ 30 ಡಿಗ್ರಿ. ಹೌದು. ಒಂದು ರಾಶಿ ಪ್ರಮಾಣ 30 ಡಿಗ್ರಿ ಬರುತ್ತೆ. ಅದೆಲ್ಲ ಫಸ್ಟಿಗೆ ಹೇಳಿದ್ದೀನಿ ಬಹುಶಃ. ಹೌದು. 9 ಪಾದಗಳು, 30 ಡಿಗ್ರಿ 9 ಪಾದ. ಹೌದು. 27. 360 ಡಿಗ್ರಿ 108 ಪಾದ. ಅಂದ್ರೆ ಒಂದು ರಾಶಿಗೆ 9 ಪಾದ, 12 ರಾಶಿಗೆ 108 ಪಾದಗಳಾಗ್ತವೆ. 13.5 ಡಿಗ್ರಿಗೆ 1 ಪಾದ. ಹೌದು. ಒಂದು ನಕ್ಷತ್ರದ ಪ್ರಮಾಣ 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ ಒಂದು ನಕ್ಷತ್ರದ ಪ್ರಮಾಣ. ಅಂದ್ರೆ 800 ನಿಮಿಷ ಒಂದು ನಕ್ಷತ್ರದ ಪ್ರಮಾಣ. 200 ನಿಮಿಷ ಒಂದು ಪಾದದ ಪ್ರಮಾಣ. ಇದಕ್ಕೆ 4ರಿಂದ ಭಾಗಿಸಿ, 4 ಪಾದ 200. 200 ನಿಮಿಷ ಅಂದ್ರೆ ಒಂದು ಪಾದ. 800 ನಿಮಿಷ ಅಂತ ಹೇಳಿದ್ರೆ ಒಂದು ನಕ್ಷತ್ರದ ಪ್ರಮಾಣ. ಅಂದ್ರೆ 13 ಡಿಗ್ರಿ 20 ನಿಮಿಷ 800. ಇದು 3 ಡಿಗ್ರಿ 20 ನಿಮಿಷ ಒಂದು ಪಾದ. ಇದು 4 ಪಾದ. 200 ನಿಮಿಷ ಡಿಫರೆನ್ಸ್. ಇದು 800. ಇದರ ಮೇಲೆ ಎಲ್ಲಾನು ಆಧಾರಿತವಾಗಿರುವಂತಹದ್ದು. ಇದು ಯಾವಾಗೂ ಮರೆಯಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇವಾಗೂ ನಿಮಗೆ ಪ್ರತ್ಯೇಕ ದಿವಸದ ಡಿಗ್ರಿ ಅಲ್ಲಿ ಕೊಟ್ಟಿರ್ತಾರೆ. ಯಾವ್ದ್ರಲ್ಲಿ? ಪಂಚಾಂಗದಲ್ಲಿ ನೋಡಿದ್ರೆ, ಒಂಟಿಗೊಪ್ಪಲ್ ಪಂಚಾಂಗದಲ್ಲಿ ಒಂದ್ ಕಡೆ ಪ್ರತ್ಯೇಕವಾಗಿ ಚಾರ್ಟ್ ಇದೆ, ಚೆಕ್ ಮಾಡಿ. ನಿತ್ಯ ಇಲ್ಲಿ ಡೇಟ್ ಇರುತ್ತೆ, ಇಲ್ಲಿ ರವಿಯಿಂದ ಎಲ್ಲಾ ಗ್ರಹಗಳು ಯಾವ ಡಿಗ್ರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ತೋರಿಸುತ್ತೆ. ಆವಾಗ ಅದರ ಮೇಲಿಂದ ಎಲ್ಲಿದ್ದಾನೆ ಅಂತ ನೀವು ನಿತ್ಯವಾಗಿ ನೋಡಿ ಕುಂಡಲಿಯನ್ನು ಬರಿಬಹುದು. ಅದೇ ಸೂರ್ಯ ಉದಯಕ್ಕೆ ರೆಫರೆನ್ಸ್ ತಗೊಂಡು ಮಾಡಿರ್ತಾರಲ್ಲ ಗುರುಗಳೇ. 5 ಗಂಟೆ 30 ನಿಮಿಷಕ್ಕೆ ಕೊಟ್ಟಿರುವಂತಹ ಪ್ರಮಾಣ ಅದು. ಬೆಳಗ್ಗೆ 5 ಗಂಟೆ 30 ಅಲ್ಲಿ ಕೊಟ್ಟಿರ್ತಾರೆ. 5 ಗಂಟೆ 30 ನಿಮಿಷಕ್ಕೆ ಬೆಳಗ್ಗೆ ಕೊಟ್ಟಿರುವಂತ ಪ್ರಮಾಣ. ಡಿಫರೆನ್ಸ್ ಹೆಂಗ್ ತೆಗಿಯೋದು ಆಮೇಲೆ ನೋಡೋಣ. ಅದು ಡಿಫರೆನ್ಸ್ ಇವಾಗ ಅಕಸ್ಮಾತ್ ಆಗಿ ಮಧ್ಯಾಹ್ನ ಸಾಯಂಕಾಲ ಅಂದಾದ ಅವಾಗ ಏನ್ ಬರುತ್ತೆ, ಅದಾಮೇಲಿನ ಪ್ರಶ್ನೆ. ಇಲ್ಲಿ ನಮಗೆ ಮೇನ್ ಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ಮೊದಲು ಲಗ್ನ.
ಲಗ್ನ ಹೇಗೆ ತೆಗಿಯೋದು ಅಂತ ಬಹಳ ಇಂಪಾರ್ಟೆಂಟ್. ಅಲ್ಲಿಂದಲೇ ಶುರು, ಲಗ್ನನೇ ಮೇನ್, ಅದು ಬಿಟ್ಟು ಯಾವುದು ಇಲ್ಲ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಚಾರ್ಟ್ ಮಾಡ್ಕೊಳ್ಳಿ ಮೊದಲು. ಹನ್ನೆರಡು ರಾಶಿದು ಒಂದು ಚಾರ್ಟ್. ಹೌದು, ಈ ತರ ತೋರಿಸಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಇದು ಸುಲಭ, ಅದು ಉತ್ತರ ಭಾರತದ ಸ್ಟೈಲು ಬಹಳ ಕಷ್ಟ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಅಲ್ಲ, ಯಾವುದು ಕಷ್ಟ ಇಲ್ಲ, ಅದು ಉಲ್ಟಾ ಎಣಿಸ್ತಾರೆ, ನಾವು ಸಹಿತ ಎಣಿಸ್ತೀವಿ. ಇಲ್ಲಿ 4 ಪ್ರಕಾರವಾದ ಇದೆ. ಒಂದು ರೌಂಡ್ ಎಣಿಸ್ತಾರೆ, ರೌಂಡ್ ಇದೆ. ಹಾ, ಒಂದು ಏನ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಂದು ಹೇಗ್ ಬರುತ್ತದು, ಹೌದೌದು. ಇದು ಬಂದಾಗ ಇದು ಉಲ್ಟಾ ಎಣಿಸೋದವ್ರು, ಹಾ, ನಾವು ಹಿಂಗ್ ಹೋಗ್ತೀವಿ ಅಷ್ಟೇ, ತಲೆ ಕೆಡಿಸ್ಕೊಳ್ಳುವಂತ ಕೆಲಸ. ಇನ್ನೊಂದೇನಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ರಾಸ್ ಹಾಕ್ತಾರೆ, ಇಲ್ಲಿ ಹಾ, ಕ್ರಾಸ್, ಅಂದ್ರೆ ಇದು ಮಧ್ಯ ರೇಖೆ ಇರಲ್ಲ, ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಮೇಷ ತಗೋತಾರ ಅವರು. ಹಾ, ಹಾ. ಅದು ಕ್ರಮ ಅವರದ್ದು, ಅದು ಬಿಟ್ಬಿಡಿ, ನಮಗ್ ಬೇಕಾಗಿಲ್ಲ. ನಾವು ಯಾವ್ದು ಇದು ಉಪಯೋಗ ಮಾಡ್ತೀವಿ ಅದು ಮಾತ್ರ ನಾವು ಉಪಯೋಗ ಮಾಡುವಂತಹದ್ದು. ದಕ್ಷಿಣ ಭಾರತದ ಮೆಥಡ್. ಹೌದು. 1 ಗಂಟೆ, ಇವಾಗ ಮೇಷ ಪ್ರಮಾಣ ಬಳಕಳಿ ಮೊದಲು. 1 ಗಂಟೆ 40, ಫಸ್ಟ್ ಅದು ಇದು ಬರ್ಕಳಿ, ಏನು ಲಗ್ನ ಪ್ರಮಾಣ. ಲಗ್ನ ಪ್ರಮಾಣ. 1 ಗಂಟೆ ಬಂದೆ ಬರ್ಕಳಿ. ಮೇಷ 1 ಗಂಟೆ 42 ನಿಮಿಷ. ಅಂದ್ರೆ 104 ನಿಮಿಷ ಆಗುತ್ತೆ. ಅಲ್ಲ, ಅದು ಬರ್ಕಳಿ, ಅದಾದ್ಮೇಲೆ ನೋಡೋಣ ಎಷ್ಟರ. 1 ಗಂಟೆ 54 ನಿಮಿಷ ವೃಷಭ. 2 ಗಂಟೆ 6 ನಿಮಿಷ ಮಿಥುನ. 2 ಗಂಟೆ 12 ನಿಮಿಷ ಕರ್ಕಾಟಕ. 2 ಗಂಟೆ 6 ನಿಮಿಷ ಸಿಂಹ. 1 ಗಂಟೆ 54 ನಿಮಿಷ ಕನ್ಯಾ. ಕರೆಕ್ಟ್ ಆಗಿ 2 ಗಂಟೆ. 2 ಗಂಟೆ 6 ನಿಮಿಷ ವೃಶ್ಚಿಕ. 2 ಗಂಟೆ 12 ನಿಮಿಷ ಧನು. 2 ಗಂಟೆ 6 ನಿಮಿಷ ಮಕರ. 1 ಗಂಟೆ 54 ನಿಮಿಷ ಕುಂಭ. 1 ಗಂಟೆ 42 ನಿಮಿಷ ಮೀನ. ಇದು ಲಗ್ನ ಪ್ರಮಾಣಗಳು. ಆ ಲಗ್ನ ಇಷ್ಟೊತ್ತಿರುತ್ತೆ ಅಲ್ಲಿ, ಅಂದ್ರೆ ಸೂರ್ಯನ ಕಿರಣ ಇಷ್ಟೊತ್ತು ಇಲ್ಲಿ ನಿಮ್ಗೆ, ಸೂರ್ಯನ ಮುಂದೆ ಇಷ್ಟೊತ್ತು ಆ ರಾಶಿಗಳು ತಿರುಗ್ತಾ ಇರ್ತವೆ. ಅದರ ಬಾಕಿ ನಕ್ಷತ್ರದ ನಾನು ಕೊಟ್ಟಿದ್ದೀನಿ ಕಾಣುತ್ತೆ. ಅಶ್ವಿನಿ ನಕ್ಷತ್ರ 4 ಪಾದ ಇಲ್ಲಿ ಅಂತ, ಹೌದು, ಅದು ಕೊಟ್ಟಿದ್ದೀನಿ. ಆಮೇಲೆ ಕೋಷ್ಟಕ ಒಂದು ಕಳಿಸ್ತೀನಿ, ನಿನ್ನೆ 4 ಕೋಷ್ಟಕ ಕಳಿಸಿದ್ದೀನಿ, ಅದು ಚೆಕ್ ಮಾಡಿ. ಎಲ್ಲರೂ ಬರ್ಕೊಂಡ್ರ ಇದು? ಆಯ್ತು ಗುರುಗಳೇ. ಇವಾಗ ಮೇನ್ ಆಗಿ
ಲಗ್ನ ತೆಗೆಯೋ ಪ್ರಮಾಣ. ಸದ್ಯಕ್ಕೆ ಬೆಂಗಳೂರಿಗೆ ಇಟ್ಕೊಳ್ಳಿ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗ್ಬೇಕು. ಅರ್ಥ ಆಯ್ತಲ್ಲ? ಇದಕ್ಕೆ ಶಾಸ್ತ್ರಶುದ್ಧವಾಗಿ ಬೇರೆ ಬೇರೆ ಕರೆಕ್ಷನ್ಸ್ ಇರುತ್ತೆ. ಅಂದ್ರೆ ಆಯನಾಂಶ ಕರೆಕ್ಷನ್ ಅಂತ ಬರುತ್ತೆ. ಲಾಸ್ಟ್ ಟೈಮ್ ಆಯನಾಂಶ ಏನಂತ ಹೇಳಿದೆ. ಹೌದೌದು. ಪ್ರತಿ ವರ್ಷಕ್ಕೆ 50 ಸೆಕೆಂಡ್ ವ್ಯತ್ಯಾಸಗಳು ಬರುತ್ತೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇವತ್ತಿನ ತಾರೀಕಿಗೆ 14/9/2025 ಇವಾಗಿನ ಪ್ರಕಾರ 11 ಗಂಟೆ 22 ನಿಮಿಷ ಬೆಂಗಳೂರು. ಅರ್ಥ ಆಯ್ತಲ್ಲ? ಹೌದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ರವಿಯು ಎಲ್ಲ ಉದಾಹರಣೆಗಳಿವು. ಕನ್ಯಾ ಲಗ್ನದಲ್ಲಿ ಹುಟ್ಟುತ್ತಾನೆ. 20 ಇರಿ ಅದಾಮೇಲಿನ ಪ್ರಶ್ನೆ. 20 3 7 26 ಡಿಗ್ರಿ ಇದ್ದಾನೆ ಅಂತ ಅನ್ಕೊಳ್ಳಿ. ಸೂರ್ಯ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಸೂರ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಸೂರ್ಯೋದಯ ಎಷ್ಟಾಯ್ತು? ಸೂರ್ಯೋದಯ 6 ಗಂಟೆ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಬೆಂಗಳೂರು ಸೂರ್ಯೋದಯ 6 ಗಂಟೆ. ಇವಾಗ ಒಂದು ಲೆಕ್ಕ ಹಾಕಿ. ಫಸ್ಟಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೂರ್ಯೋದಯ ಇದೆ ಅಲ್ವಾ? ಸೂರ್ಯೋದಯದಿಂದ ಹುಟ್ಟಿರುವಂತಹ ಸಮಯ ಎಷ್ಟು ಬರುತ್ತೆ ನೋಡಿ. ಫಸ್ಟ್ ಎಷ್ಟು ಗಂಟೆ ಬರುತ್ತೆ? 5 ಗಂಟೆ 22 ನಿಮಿಷ. 5 ಗಂಟೆ 21 22 ಏನೇ ಇರಬಹುದು. 22 ನಿಮಿಷ ಬಂತು. ಕರೆಕ್ಟ್? ಹೌದು. ಸೂರ್ಯೋದಯದಿಂದ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಹ ರಾಶಿ ಪ್ರಮಾಣ ಎಷ್ಟಿದೆ? ಸಿಂಹ ರಾಶಿ 2 ಗಂಟೆ 6 ನಿಮಿಷ. 2 ಗಂಟೆ 6 ನಿಮಿಷ. 166 ನಿಮಿಷ. ಸಾರಿ, 166 ಬರಲ್ಲ, 126 ನಿಮಿಷ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ಎಷ್ಟು ಹೋಗಿದೆ? 26 ಡಿಗ್ರಿ ಹೋಗ್ಬಿಟ್ಟಿದೆ. 30 ಡಿಗ್ರಿಗೆ 126 ನಿಮಿಷ. 30 ಡಿಗ್ರಿಗೆ 126 ನಿಮಿಷ ಆದರೆ 1 ಡಿಗ್ರಿಗೆ ಎಷ್ಟು? 126 ಭಾಗಿಲೆ 3 30. ಲೆಕ್ಕಕ್ಕೆ ನೀವು ಒಂದು ಕೆಲಸ ಮಾಡಿ, ಇದು ತೆಗೆದ್ಬಿಡಿ. 120 ಇಟ್ಕೊಳ್ಳಿ ಸದ್ಯಕ್ಕೆ 120 ಇಟ್ಕೊಳ್ಳಿ, ನಿಮ್ಗೆ ಈಸಿ ಆಗತ್ತೆ. ಎಷ್ಟು ಬಂತು ಇವಾಗ? 4 ಬಂತು. 3 12. ಅಂದ್ರೆ 1 ಡಿಗ್ರಿಗೆ 4 ನಿಮಿಷ ಹೋಗ್ತಾನೆ. ಇವಾಗ ಎಷ್ಟು ಡಿಗ್ರಿ ಇದೆ ಉಳಿದಿರೋದಿಲ್ಲಿ? 20. ಕೇವಲ
4 ಡಿಗ್ರಿ ಇದೆ ಅಷ್ಟೇ. ಅವಾಗ ಏನಾಯ್ತು, 4 ಇಂಟು 4 16 ನಿಮಿಷ ಮಾತ್ರ ಬಾಕಿ ಇದೆ ಇಲ್ಲಿ. ಹಾ ಈಗ ಲೆಕ್ಕ ಬಹಳ ಇಂಪಾರ್ಟೆಂಟ್, ಬಹಳ ಹುಷಾರಾಗಿ ಚೆಕ್ ಮಾಡಿ ನೋಡ್ಬೇಕು. 16 ನಿಮಿಷ ಇದೆ ಉಳಿದಿರೋದು. ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಈ ಡಿಫರೆನ್ಸ್ ಬಂತಲ್ಲ ನಮ್ಗೆ 5 ಗಂಟೆ 22 ನಿಮಿಷ, ಅದ್ರದ್ದು ನಿಮಿಷ ಮಾಡ್ಕೊಳ್ಳಿ. ಎಷ್ಟಾಯ್ತು? 322 ನಿಮಿಷ ಆಯ್ತು. ಹಾ ಹಾ ಇದರಲ್ಲಿ 16 ನಿಮಿಷ ಕಳೀರಿ. 16 ನಿಮಿಷ ಕಳೆದ್ರೆ 306 ನಿಮಿಷ ಉಳಿತು. 6 ನಿಮಿಷ. ಕರೆಕ್ಟಾ? 306 ನಿಮಿಷಕ್ಕೆ ಇಲ್ಲಿ ಬರ್ತಾನ ಅವನು. ಇವಾಗ ಕನ್ಯಾ ಲಗ್ನದ ಪ್ರಮಾಣ ಎಷ್ಟು? ಕನ್ಯಾ ಲಗ್ನದ ಪ್ರಮಾಣ 1 ಗಂಟೆ 54 ನಿಮಿಷ. 1 ಗಂಟೆ 54 ನಿಮಿಷ. ಅಂದ್ರೆ 60 + 54 114 ನಿಮಿಷ ಆಯ್ತು. ಇಲ್ಲಿಲ್ಲ, ನಾವು ಇಲ್ಲಿ ಬರ್ಬೇಕಿನ್ನು. ನೆಕ್ಸ್ಟ್, ತುಲಾ ಲಗ್ನದ ಎಷ್ಟು ಪ್ರಮಾಣ ಆಯ್ತು? 2 ಗಂಟೆ ಇದೆ. 2 ಗಂಟೆ 2 ಗಂಟೆ ಬಂತು. ಹೌದು. 2 ಗಂಟೆ ಅಂದ್ರೆ 120 ನಿಮಿಷ ಆಯ್ತು. 120 ನಿಮಿಷ ಇಲ್ಲಿ ಬರ್ಕಳಿ, ತುಲಾ. ನೆಕ್ಸ್ಟ್ ಪ್ರಮಾಣ ಇನ್ನು ಬಂದಿಲ್ಲ, ನಾವು 306 ತನಕ. ನೆಕ್ಸ್ಟ್ ಏನ್ ಬರುತ್ತೆ? ವೃಶ್ಚಿಕ. 2 ಗಂಟೆ 6 ನಿಮಿಷ. 2 ಗಂಟೆ 6 ನಿಮಿಷ ಇರೋ ಕಾರಣದಿಂದ 126 ಬರುತ್ತೆ. ಕರೆಕ್ಟ್. ಆದ್ರಿಂದ ವೃಶ್ಚಿಕ ಲಗ್ನ ಇವಾಗ ನಡೀತಾ ಇದೆ. ಇನ್ನು ಡಿಗ್ರಿಗೆ ಬಂದಿಲ್ಲ, ಬಟ್ ವೃಶ್ಚಿಕ ಲಗ್ನ ಇವಾಗಿದೆ. ಹಾ ಅರ್ಥ ಆಯ್ತಲ್ಲ? ಕ್ಲಿಯರ್ ಆಗಿ ಡೌಟ್ ಇದ್ರೆ ಕೇಳಿ, ಯಾಕಂದ್ರೆ ಇದು ಮಿಸ್ಟೇಕ್ ಮಾಡಿದಾಗ ಪ್ರಾಬ್ಲಮ್ಗಳು ಬರ್ತವೆ. ಇಲ್ಲಿ ಮಿಸ್ಟೇಕ್ಸ್ ಯಾವುದು ಆಗಾಗಿಲ್ಲ. ಫಸ್ಟ್ ಏನ್ ಮಾಡ್ಕೋಬೇಕು? ಸೂರ್ಯೋದಯದಿಂದ ಹುಟ್ಟಿರುವಂತ ಸಮಯವನ್ನು ತೆಗಿಬೇಕು. ಎಷ್ಟಾಯ್ತು ಅದು ಒಂದ್ ಕಡೆ ಬರ್ಕೋಬೇಕು. ಸೂರ್ಯೋದಯದಿಂದ ಹುಟ್ಟಿರೋ ಸಮಯ ಇಷ್ಟು, ಅದಕ್ಕೆ ನಿಮಿಷದಲ್ಲಿ ಬರ್ಕೊಳ್ಳಿ. ಫಸ್ಟ್ ನಿಮಿಷ ಮಾಡ್ಕೊಂಡು ಇಟ್ಕೊಳ್ಳಿ, ಒಂದು ಸ್ಟೇಜ್. ಎರಡನೇದು ಏನು ಅಂತ ಹೇಳಿದ್ರೆ, ಆ ಯಾವ ಲಗ್ನದಲ್ಲಿ ಯಾವ ರಾಶಿಯಲ್ಲಿ ಸೂರ್ಯ ಇದ್ದಾನೋ ಅದರ ಪ್ರಮಾಣವನ್ನು ಫಸ್ಟ್ ತೆಗೀರಿ. ಎಷ್ಟು ಪ್ರಮಾಣ ಅಂತ, ಎರಡನೇ ಭಾಗ ಪಾಯಿಂಟ್. ಮೂರನೇ ಪಾಯಿಂಟ್ ಏನೋ, ಸೂರ್ಯ ಎಷ್ಟು ಡಿಗ್ರಿಯನ್ನು ಕ್ರಾಸ್ ಮಾಡಿದ್ದಾನೆ, ಅದಕ್ಕೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ. 30 ಎಲ್ಲದಕ್ಕೂ ಒಂದೇ. 30 ಡಿಗ್ರಿಗೆ ಎಷ್ಟು ನಿಮಿಷ ಹೋಗುತ್ತೆ ಅಂತ ಆ ಪ್ರಮಾಣವನ್ನು ಹಾಕಿ 30ರಿಂದ ಭಾಗಿಸ್ಬೇಕು ಅದಕ್ಕೆ. ಆವಾಗ ನಿಮ್ಗೆ 1 ಡಿಗ್ರಿಗೆ ಬರುತ್ತೆ. 1 ಡಿಗ್ರಿಗೆ ಬಂದಾಗ ಎಷ್ಟು ಡಿಗ್ರಿ ಉಳಿದಿದೆ ಅಷ್ಟು ಡಿಗ್ರಿಯನ್ನು ಮಲ್ಟಿಪ್ಲೈ ಮಾಡಿ ಅಲ್ಲಿ ನೆಕ್ಸ್ಟ್ ಸ್ಟೇಜ್. 4ನೇದು ಏನು ಅಂತ ಹೇಳಿದ್ರೆ, ಟೋಟಲ್ ನಮ್ದು ಹುಟ್ಟಿರುವಂತ ಸಮಯದಲ್ಲಿ ಏನ್ ನಿಮಿಷ ಬಂದಿದೆ ಅದರಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು ಎಲ್ಲ ಪ್ರಮಾಣಗಳು. ಆವಾಗ ಏನಾಗುತ್ತೆ, ಉಳಿದಿರುವಂತಹ ಪ್ರಮಾಣಗಳು ಮೈನಸ್ ಮಾಡ್ತಾ ಬಂದಾಗ ಎಲ್ಲಿ ನಿಯರೆಸ್ಟ್ ಬರುತ್ತೆ, ಅಥವಾ ಏನ್ ಮಾಡಿ ಅಂತ ಹೇಳಿದ್ರೆ, ಆ ನಿಮಿಷಕ್ಕೆ ಸಮಾನವಾಗಿರುವಂತಹ ನಿಮಿಷ ಬರಬೇಕಾದ್ರೆ ಎಲ್ಲ ಆ್ಯಡು ಮಾಡ್ಬೋದು. ಎರಡು ಪ್ರಕಾರವಾದ ಮಾಡ್ಬೋದು. ಅದಕ್ಕೆ ನಾವು ಇದು ತಗೊಂಡ್ವಿ. ಇಲ್ಲಿ 4 16 ನಿಮಿಷಕ್ಕೆ ಇಲ್ಲಿ ಹೋಯ್ತು. ಪ್ಲಸ್ ಬಾಕಿ ಎಲ್ಲ ಪ್ಲಸ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಏನಾಯ್ತು, ಇದು 306ಕ್ಕೆ ಬಂದು ನಿಲ್ತು. ಹೆಚ್ಚು ಕಮ್ಮಿ 300ಕ್ಕಿಂತ ಕ್ರಾಸ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ, ವೃಶ್ಚಿಕ ಲಗ್ನ ಕನ್ಫರ್ಮ್ ಆಯ್ತು. ನೆಕ್ಸ್ಟಿಗೆ ಹೋಗ್ತೀನಿ ಆಮೇಲೆ. ಅಂದ್ರೆ ಎಕ್ಸಾಕ್ಟ್ಲಿ ನಮ್ಮ ಪಾದ ತೆಗೆಯುವಂತ ವಿಧಾನ ಎಲ್ಲಿ ಅಂತ, ಯಾವ ಪಾದದಲ್ಲಿ ಇದ್ದಾನೆ ಎಕ್ಸಾಕ್ಟ್ಲಿ ಪಾದ, ಇದು ಅರ್ಥ ಆಯ್ತಾ ಮೊದಲು? ಅಲ್ಲ, ಈಗ ನಾವು ಈ 11 ಗಂಟೆ 22 ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಈ ಮುಂದೆ ಯಾಕೆ ಹೋಗ್ತಾ ಇದ್ವಿ ಗುರುಗಳೇ? ಅಲ್ಲ, ಇದು ವೃಶ್ಚಿಕ ಲಗ್ನ ಇವಾಗ ಗೊತ್ತಾಯ್ತಾ ನಿಮ್ಗೆ ಬಂದಿರೋದು ಅಂತದ್ದು?
ವೃಶ್ಚಿಕ ಲಗ್ನ ಗೊತ್ತಾಯ್ತು. ಅಷ್ಟೇ. ಇವಾಗ ವೃಶ್ಚಿಕ ಲಗ್ನ ಇದೆ, ಆದರೆ ವೃಶ್ಚಿಕ ಲಗ್ನ ಯಾವ ನಕ್ಷತ್ರದಲ್ಲಿದೆ, ಡಿಗ್ರಿ ಏನು? ನೋಡಿ, ಮೊದಲು ಸಿಂಹರಾಶಿ ಲಗ್ನದ ಹೇಳಿದ್ರು. ಅಲ್ಲಲ್ಲ, ಇರಿ. ಹಾ ಹೇಳಿ, ಏನ ಕೇಳಿದ್ರಿ? ಸಿಂಹ ಲಗ್ನದ ಹೇಳಿದ್ರಲ್ಲ, 2 ಅವರ್ 6 ನಿಮಿಷ ಇರುತ್ತೆ. ಸ್ವಲ್ಪ ಅರ್ಥ ಆಗಿಲ್ಲ. ಅದು ಅರ್ಥ ಆಗಿಲ್ಲ. ಇವಾಗ ನೋಡಿ, ಇನ್ನೊಂದು ರೌಂಡ್ ಮಾಡೋಣ. ಅಂದ್ರೆ ಸೂರ್ಯ ಹುಟ್ಟಿರದೆ ಅವನು ಸಿಂಹ ಲಗ್ನದ 29 ಡಿಗ್ರಿನಲ್ಲಿ ಹುಟ್ಟಿದಾನೆ. ಇರಿ ಒಂದ್ ನಿಮಿಷ, ಇವಾಗ ತಿರ್ಗಾ ಕ್ಲಿಯರ್ ಮಾಡಿ ಒಂದ್ಸಲ. ಇವಾಗಿನ ಪ್ರಮಾಣ ಎಂದು 11 ಗಂಟೆ 22 ನಿಮಿಷ ನಾವು ತಗೊಂಡ್ವಿ. 12 ಗಂಟೆ 22 ನಿಮಿಷ ತಗೊಂಡಾಗ 5 ಗಂಟೆ 22 ನಿಮಿಷ ಬಂತು. ಅವಾಗ 322 ನಿಮಿಷ ಒಟ್ಟಾಯ್ತು ಹುಟ್ಟಿರುವಂತ ಸಮಯ. ಕರೆಕ್ಟಾ? ಇದು ಗೊತ್ತಾಯ್ತಾ ನಿಮ್ಗೆ? ಇವಾಗ ಏನ್ ಮಾಡಿ, ರಾಶಿಯ ಪ್ರಮಾಣ ಏನಿದೆ, ಲಗ್ನ ಪ್ರಮಾಣ ಏನ್ ಕೊಟ್ಟಿದ್ದೀನಿ, 126 ನಿಮಿಷ. 1 ಗಂಟೆ 6 ನಿಮಿಷ ಇದೆ ತಾನೆ? 1 ಗಂಟೆ 6 ನಿಮಿಷ ಇದೆ ತಾನೆ? 1 ಗಂಟೆ 6 ನಿಮಿಷ ಇರ್ಬೇಕಾದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಪಾಸ್ ಆಗಿದ್ದಾನೆ, 26 ಡಿಗ್ರಿ ಪಾಸ್ ಆಗ್ಬಿಡ್ತಾನೆ ಅವನು. 26 ಡಿಗ್ರಿ ಪಾಸ್ ಆದ್ಮೇಲೆ ಫಸ್ಟ್ ಇಂದ ತಗೊಳಕ್ ಬರುತ್ತಾ ನಿಮ್ಗೆ? ಬರಲ್ಲ. ಇದು ಕಲಿಬೇಕು ತಾನೆ, ಈ ಅಂತದ್ದು. 26 ಡಿಗ್ರಿ ಕಳೆದಿದ್ದಾನೆ ಅಂತ ಹೇಳಿದ್ರೆ ನಿಮ್ಗೆ ಪ್ರಮಾಣ ಗೊತ್ತಾ? ಸೂರ್ಯ ಎಷ್ಟು ಟೈಮ್ ಹೋಗ್ತಾನೆ ಅಂತ ಗೊತ್ತು. 1 ಗಂಟೆ 1 ಗಂಟೆ 6 ನಿಮಿಷಕ್ಕೆ, ಸಾರಿ 2 ಗಂಟೆ 6 ನಿಮಿಷಕ್ಕೆ ಅವ್ನು ಕ್ರಾಸ್ ಮಾಡೋದು ಹೌದು. ಆದ್ರೆ ಇಲ್ಲಿ ತಗೋಬೇಕಾದ್ರೆ ಇಲ್ಲಿ ಪ್ರಾಬ್ಲಮ್ ಬಂತ. ಈ ಪೋರ್ಷನ್ ಏನ್ ಮಾಡ್ತೀರಾ, ಈ ಪೋರ್ಷನ್ ಗೊತ್ತಾಗ್ಬೇಕಾದ್ರೆ ಇವಾಗ 4 ಡಿಗ್ರಿ ಉಳಿದಿದೆ ಅಲ್ವಾ, ಇಲ್ಲಿ 30 ಡಿಗ್ರಿಯಲ್ಲಿ 4 ಡಿಗ್ರಿ ಉಳಿದಿದೆ. ಕರೆಕ್ಟ್? ಇವಾಗ 1 ಡಿಗ್ರಿಗೆ ಎಷ್ಟು ಅಂತ ಫಸ್ಟ್ ಗೊತ್ತಾಗ್ಬೇಕಲ್ಲ ನಮ್ಗೆ. ಲಗ್ನ ಪ್ರಮಾಣ ಇದ್ ಮಾಡ್ಬೇಕು. ಪ್ರತಿ ಒಂದ್ ಲಗ್ನಕ್ಕೂ ಟೇಬಲ್ ಮಾಡಿ ಇಟ್ಕೊಂಬಿಡಿ, ನಿಮ್ಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಸಿಂಹ ಲಗ್ನಕ್ಕೆ ಇವಾಗ 126 ಡಿಗ್ರಿ 30 ಡಿಗ್ರಿ 126 ನಿಮಿಷಕ್ಕೆ ಮಾಡಿದಾಗ ಏನಾಗತ್ತೆ? ಸಿಂಹ 6. ಅರ್ಥ ಆಯ್ತಾ? ಯಾರು ಹಾಗೆ ಇಟ್ಕೊಳ್ಳಿ ಸದ್ಯಕ್ಕೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗಬೇಕು, ಅದು ಪ್ರಮಾಣಗಳು ಮಾಡ್ಬೋದು. ಬಟ್ ಅದು ಇಟ್ಕೊಳ್ಳಿ, ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಅದು ಇನ್ನು ಕನ್ಫ್ಯೂಸ್ ಆಗತ್ತೆ, ಅದು ಬೇಡ ನಿಮ್ಗೆ. 120 ಇಟ್ಕೊಳ್ಳಿ ಸದ್ಯಕ್ಕೆ. ಅವಾಗ ಏನಾಯ್ತು, ಇದು 4 ಏನ್ ಬಂತು, 1 ಡಿಗ್ರಿಗೆ 4. ಪ್ರತಿ ಒಂದು ರಾಶಿಗೂ ಅದೇ ತರ ಮಾಡ್ಬೇಕು. 30 ಡಿಗ್ರಿ ಮೈನಸ್ ಡಿವೈಡ್ ಮಾಡಿದಾಗ 1 ಡಿಗ್ರಿಗೆ ಎಷ್ಟು ಅಂತ ಬರುತ್ತೆ. ನಿಮಿಷ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರತಿ ಒಂದು ರಾಶಿಗೂ ಅದ್ ಮಾಡಿ ಇಟ್ಕೋಬೇಕು, 1 ಡಿಗ್ರಿಗೆ ಎಷ್ಟು ಹೋಗ್ತಾನೆ ಅಂತ. ಅವಾಗ ನಿಮ್ಗೆ ಈಸಿ ಆಗತ್ತೆ ಲೆಕ್ಕ. ಅದೇ ಲಗ್ನ ಪ್ರಮಾಣಗಳು ಚೇಂಜ್ ಆಗಿರೋದ್ರಿಂದ ಪ್ರತಿಯೊಂದು ರಾಶಿಗೂ ಮಾಡ್ಕೋಬೇಕು. ಅಲ್ಲಲ್ಲ, ಅದ್ ಮಾಡ್ಲೇಬೇಕು, ಇಲ್ದೇ ಇದ್ರು ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 0 ಪಾಯಿಂಟ್ ಅಲ್ಲಿ ಯಾವಾಗೂ ನಿಮಗೆ ಸಿಗಲ್ಲ, ಅವಾಗಾರ ಸಿಕ್ಬಹುದು. ಅರ್ಥ ಆಯ್ತಲ್ಲ? ಇವಾಗ 4 ಡಿಗ್ರಿ 1 ಡಿಗ್ರಿ ಈಸ್ ಈಕ್ವಲ್ ಟು 4 ನಿಮಿಷ. 1 ಡಿಗ್ರಿ ಕ್ರಾಸ್ ಆಗ್ಬೇಕಾದ್ರೆ 4 ನಿಮಿಷ ತಗತಾನೆ. ಇಲ್ಲಿ ಎಷ್ಟು ಉಳಿದಿದೆ ನಮ್ದು? 4 ನಿಮಿಷ ಉಳಿದಿದೆ. ಅವಾಗ 4 ಡಿಗ್ರಿ ಉಳಿದಾಗ 4 × 4 16 ನಿಮಿಷ ಬೇಕು ಇನ್ನೂ ಅವ್ನು ಕ್ರಾಸ್ ಮಾಡಕ್ಕೆ. ಅರ್ಥ ಆಯ್ತಲ್ಲ? 16 ನಿಮಿಷ ಬೇಕು ಅವನು ಕ್ರಾಸ್ ಮಾಡಕ್ಕೆ. ಅಂದ್ರೆ ಸಿಂಹ ಲಗ್ನದಲ್ಲಿ ಹುಟ್ಟಿದ್ರಿಂದ 16 ನಿಮಿಷಕ್ಕೆ ಅವನ ಲಗ್ನ ಚೇಂಜ್ ಆಗ್ಬಿಡುತ್ತೆ, ಕನ್ಯಾ ಲಗ್ನಕ್ಕೆ ಬಂದ್ಬಿಡ್ತಾನೆ. ಅದು ಕ್ರಾಸ್ ಆಗಿದೆ. ಸಿಂಹ ಲಗ್ನದಲ್ಲಿ ಸೂರ್ಯ ಎಷ್ಟು ಡಿಗ್ರಿಲಿದ್ದಾನೆ ಆ ದಿವಸ ನೋಡ್ಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಸೂರ್ಯದಿಂದಾನೇ ಶುರು ಆಗ್ಬೇಕದು. ಸೂರ್ಯೋದಯ ಯಾಕೆ ತಗೋದೀವಿ, ಸೂರ್ಯೋದಯ ತಗೊಳ್ಳೋದೆ ಅದಕ್ಕೆ. ಆ ಸೂರ್ಯದ
ಸೂರ್ಯೋದಯಕ್ಕೆ ಏನ್ ಡಿಗ್ರಿ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಅದೇ ಈ ಸೂರ್ಯೋದಯ ಎಕ್ಸಾಂಪಲ್ 26 ಡಿಗ್ರಿ ಇರೋದ್ರಿಂದ ಸೂರ್ಯ ಹುಟ್ಟಿ 4 ಡಿಗ್ರಿ ಕ್ರಾಸ್ ಆದಾಗ ಸಿಂಹ ಲಗ್ನ ಮುಗಿಯತ್ತೆ. ಮುಗಿಯುತ್ತೆ. ಆ 16 ನಿಮಿಷ ಮಾತ್ರ ಸಿಂಹ ಲಗ್ನದಲ್ಲಿ ಇರ್ತಾನೆ. ಪರ್ಫೆಕ್ಟ್. ಅಲ್ಲಿಂದ 6 ಗಂಟೆ ನಾವು 5 ಗಂಟೆ 22 ನಿಮಿಷ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಲ್ಲಲ್ಲ, ಆ 16 ಇದರಲ್ಲೇ ಮೈನಸ್ ಮಾಡ್ಬೇಕಲ್ಲ. 16 ಡಿಗ್ರಿ ಹೋಗಿದ್ದಾನೆ. ಸೊ 322ರಲ್ಲಿ 16 ನಿಮಿಷ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 306 ನಿಮಿಷ ಮಾತ್ರ ನಾವು ಲೆಕ್ಕ ಹಾಕ್ಬೇಕು ಇವಾಗ ಮುಂದೆ. ಹೌದು. ಗೊತ್ತಾಯ್ತಾ? ಅವರು ಯಾರ ಪ್ರಶ್ನೆ ಕೇಳಿದ್ರು ಇವಾಗ? ರಾಮಕೃಷ್ಣ ಅವ್ರು. ಗೊತ್ತಾಯ್ತಾ? ಹಾ ಸಿದ್ಧಾರ್ಥ ಇದಾಯ್ತು. ಹಾ, ಇದು ಇವಾಗ ರಾಶಿ ಪ್ರಮಾಣ ದಿನ ಬದಲಾಯಿಸುತ್ತಾ? ಏನು ಈ ರಾಶಿ ಪ್ರಮಾಣ ದಿನ ಬದಲಾವಣೆ ದಿನ ಚೇಂಜ್ ಇರುತ್ತಾ? ಸೇಮ್ ದಿನಕ್ಕೆ ಇರುತ್ತಾ? 1 ಡಿಗ್ರಿ ಚೇಂಜ್ ಆಗತ್ತೆ. ರವಿ 1 ಡಿಗ್ರಿ ಇದೆ, ಇದು ಹಾ, ನಿತ್ಯ. ಹೌದು. ಆದ್ರಿಂದ ಆ ಪ್ರಮಾಣಗಳು ಚೇಂಜ್ ಆಗ್ತಾ ಹೋಗುತ್ತೆ ಪ್ರತ್ಯೇಕ ದಿವಸಕ್ಕೆ. ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ಇದರದ್ ಪ್ರಮಾಣ ಎಷ್ಟು ಬಂತು? ಕನ್ಯಾ ಪ್ರಮಾಣ ನಮ್ಗೆ ಎಷ್ಟು ಬೇಕು? 306 ಬೇಕು. 1 ಗಂಟೆ 54 ನಿಮಿಷ. 1 ಗಂಟೆ 54 ನಿಮಿಷ ಅಂತ ಹೇಳಿದ್ರೆ 114 ನಿಮಿಷ ಬಂತು. ಸೊ ಏನ್ ಮಾಡಿ, ಇದರಲ್ಲಿ 114 ಕಳೀರಿ, ನಿಮ್ಗೆ ಈಸಿ ಹೇಳ್ತೀನಿ. 2 9 1 192 ನಿಮಿಷ ಉಳೀತು. ನೆಕ್ಸ್ಟ್ ತುಲಾ ಲಗ್ನದ ಪ್ರಮಾಣ ಎಷ್ಟು ಬಂತು? ತುಲಾ ಲಗ್ನ 2 ಗಂಟೆ 2 ಗಂಟೆ ಅಂದ್ರೆ 120 ನಿಮಿಷ. 120. ಇದರಲ್ಲಿ 120 ನಿಮಿಷ ಕಳೀರಿ. ಅಂದ್ರೆ ಇದು ತುಲಾ ಲಗ್ನ, ಇಲ್ಲಿ ಬರ್ಕೋಬೇಕು ಯಾವಾಗ್ಲೂ. ಇದು ಕನ್ಯಾ ಲಗ್ನ. 120 ನಿಮಿಷ ಕಳೆದಾಗ ಎಷ್ಟು ಬರುತ್ತೆ? 2 7 0 72 ನಿಮಿಷ ಮುಂದೆ ಇಲ್ಲಿ ಇದ್ದಾನೆ. 72 ನಿಮಿಷ ದಾಟಿದ್ದಾನೆ ವೃಶ್ಚಕದಲ್ಲಿ. ಅಂದ್ರೆ ವೃಶ್ಚಕ ಲಗ್ನ ಇವಾಗಿಂದು. ಇವಾಗ ಅರ್ಥ ಆಯ್ತಾ ರಾಮಕೃಷ್ಣ? ಹಲೋ, ಅರ್ಥ ಆಯ್ತಾ ಇವಾಗ ಎಲ್ಲರಿಗೂ? ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಇವಾಗ ವೃಶ್ಚಿಕ ಲಗ್ನ ಕನ್ಫರ್ಮ್ ಆಯ್ತು. 72 ನಿಮಿಷ ಅಲ್ಲಿ ಇದ್ದಾನೆ ಅಂತ ಕನ್ಫರ್ಮ್ ಆಯ್ತು. ಇವಾಗ 72 ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? 72 ನಿಮಿಷ ಡಿವೈಡ್ ಬೈ 60 ಮಾಡಿದಾಗ 1 ಗಂಟೆ 1 ಡಿಗ್ರಿ 12 ನಿಮಿಷದಲ್ಲಿದ್ದಾನೆ. ಅದರ ಅರ್ಥ ಆಯ್ತಾ? ಹೌದು. ಅರ್ಥ ಆಯ್ತಾ ಇಲ್ವಾ? ಹೌದು. ಇಷ್ಟೇ ಇಲ್ಲಿ ಮಾಡ್ಬೇಕಾಗಿರುವಂತಹದ್ದು. ಪ್ರಾಕ್ಟೀಸ್ ಮಾಡಿ, ಯಾವುದೇ ಒಂದು ಮಾಡಿ, ನೀವು ಪೋಸ್ಟ್ ಮಾಡಿ, ಅದು ಸರಿ ಇದೆಯಲ್ವಾ ಅಂತ ಚೆಕ್ ಮಾಡ್ಬೇಕು. ಬಾಕಿ ಎಲ್ಲರೂ ಇದು ಹೋಮ್ ವರ್ಕ್ ಜ್ಞಾಪಕ ಇಟ್ಕೊಳ್ಳಿ. ಹೋಮ್ ವರ್ಕ್ ಕೊಡ್ತೀನಿ ಇವಾಗ. ಅಂದ್ರೆ ಈ ಡಿಗ್ರಿಯಿಂದ ನಾವು ನಕ್ಷತ್ರಗಳನ್ನ ಪಾದಗಳನ್ನ ಕ್ಯಾಲ್ಕುಲೇಟ್ ಕಂಡುಹಿಡಿಬಹುದು. ಈಸಿ ಆಯ್ತಲ್ಲ ಇದು? ಇದು ಬೇಸ್ ಪಾಯಿಂಟ್ 1 ಡಿಗ್ರಿ 12 ನಿಮಿಷ. ಇದು ಅಕ್ಯುರೇಟ್ ಪಾಯಿಂಟ್. ಇಟ್ಸ್ ವೆರಿ ಅಕ್ಯುರೇಟ್ ಪಾಯಿಂಟ್. ಅರ್ಥ ಆಯ್ತಲ್ಲ ನಿಮ್ಗೆ? ಆ ತರ ಬರುತ್ತೆ ಇಲ್ಲಿ. ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಬರ್ಕೊಳ್ಳಿ 11/9/2025 ಸಂಜೆ 4 ಗಂಟೆ 25 ನಿಮಿಷ ಜನನ ಬೆಂಗಳೂರು. ಇದು ಹೋಮ್ ವರ್ಕು. ಇದು ಮಾಡಿಬಿಟ್ಟು ನನಗೆ ಇದರಲ್ಲಿ ಹಾಕ್ಬೇಕು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. ಇದು ಬಂದ ಮೇಲೆ ಗ್ರಹದಕ್ಕೆ ಹೋಗ್ಬೇಕಾಗುತ್ತೆ. ಲಗ್ನ ಬರದೆ ನೀವು ಮುಂದೆ ಹೋಗ್ಬಿಟ್ರೆ ಪ್ರಾಬ್ಲಮ್ ಬರುತ್ತೆ. ಲಗ್ನವೇ ಎಲ್ಲದಕ್ಕೂ ಪ್ರಧಾನವಾಗಿರುವಂತಹದ್ದು. ಅರ್ಥ ಆಯ್ತಾ? ಈ 4 ಗಂಟೆ 25 ನಿಮಿಷಕ್ಕೆ ಸೂರ್ಯ ಉದಯದಿಂದ ಎಷ್ಟು ಪ್ರಮಾಣ ನಿಮಿಷ ಕಂಡು ಹಿಡ್ಕೊಂಡು ಲಗ್ನದ ಪ್ರಮಾಣನ ಕಳ್ಕೊಂತ ಬರ್ಬೇಕು. ಅಲ್ಲಿ ಲಗ್ನ ಪ್ರಮಾಣನೂ ಕೊಟ್ಟಿರ್ತಾರೆ ನಿಮ್ಗೆ.
ಅಲ್ಲಿ ಸೂರ್ಯ ಉದಯಕ್ಕೆ ಆ ಲಗ್ನದಲ್ಲಿ ಸೂರ್ಯೋದಯ ಎಷ್ಟಿದೆ ಇಂಪಾರ್ಟೆಂಟ್. ಸೂರ್ಯೋದಯ ತಗೊಳ್ಳಿ. ಸೂರ್ಯೋದಯದಿಂದ ಫಸ್ಟ್ 4:20 ತನಕ ಎಷ್ಟು 6 ಗಂಟೆ ತಗೊಳ್ಳಿ ಸೂರ್ಯೋದಯ ಸದ್ಯಕ್ಕೆ ಹ್ಮ್ ಪ್ರಾಕ್ಟೀಸಿಗೆ. 6 ಗಂಟೆಯಿಂದ ಇಲ್ಲಿ ತನಕ ಎಷ್ಟು ಟೈಮ್ ಬರುತ್ತೆ? ಫಸ್ಟ್ 6, 4, 10 ಗಂಟೆ 25 ನಿಮಿಷ. ಅದೇನ್ ಬರುತ್ತೆ ಅದು. ಎರಡನೇದು ಆ ಟೈಮಲ್ಲಿ ಸೂರ್ಯ ಎಷ್ಟು ಡಿಗ್ರಿ ಯಾವ ಪಾದದಲ್ಲಿ ಇದ್ದಾನೆ ನೋಡ್ಕೊಂಡು ಹ್ಮ್ ಇಲ್ಲಿ ಮಾಡಿದ್ವಲ್ಲ ಎಷ್ಟು ಡಿಗ್ರಿ ಇದೆ ಆ ಡಿಗ್ರಿ ಪ್ರಕಾರವಾಗಿ ಇಲ್ಲಿ ಆ ವ್ಯತ್ಯಾಸಗಳನ್ನು ಮೈನಸ್ ಮಾಡ್ತಾ ಬರಬೇಕು ಪ್ರತಿ ಲಗ್ನಕ್ಕೆ. ಇಂಥ ಲಗ್ನ ಫಸ್ಟ್ ಕಂಡಿಡೀರಿ, ಅದು ಸಾಕು. ಡಿಗ್ರಿ ಆಮೇಲೆ ಯೋಚನೆ ಮಾಡೋಣ, ಗೊತ್ತಾಗ್ತಿದೆ. ಫಸ್ಟ್ ಲಗ್ನ ಕಂಡಿಡೀರಿ, ಇಂಥ ಲಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಹೋಮ್ವರ್ಕ್ ಆಗಬೇಕು. 1 ಡಿಗ್ರಿ 12 ನಿಮಿಷ ಉಳಿತಲ್ಲ ಗುರುಗಳೇ, ಇದು ಮೊದಲನೇ ಪಾದ ಬರುತ್ತಲ್ವಾ ತುಲಾ ಲಗ್ನ? ಹೌದು ಸರ್. ಹ್ಮ್ ಅದು ಬೇಕಾದ್ರೆ ಆಮೇಲೆ ಮಾಡೋಣ. ಫಸ್ಟ್ ಎಲ್ಲಿ ತನಕ ಬನ್ನಿ ಸಾಕು. ಯಾಕಂದ್ರೆ ಒಂದೇ ಸಲ ಹೋಗೋದು ಬೇಡ. ನೀವು ಯಾವ ಲಗ್ನ ಬರುತ್ತೆ ಅಷ್ಟು ಮಾತ್ರ ತೆಗೀರಿ. ಇನ್ನೂ ಆಕ್ಚುಲಿ ನಾವು ಅಲ್ಲಿ ಹೋಗೋಣ. ಯಾಕಂದ್ರೆ ಆ ಥರ ಇದರಲ್ಲಿ ಪಟ್ಬಿಟ್ರೆ ಪ್ರಾಬ್ಲಮ್ಗಳಾಗತ್ತೆ. ಇದು 2-3 ಸ್ವಂತ ನೀವೇ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಲಗ್ನ ತೆಗಿಯೋದು ನಿಮ್ಗೆ ಬಹಳ ಒಳ್ಳೇದು, ಈಸಿ ಆಗುತ್ತೆ. ಹೌದು. ಹಾಗಾಗಿ ನೀವೇ ಯಾವ್ದಾರು ಇದು ಒಂದು ಕೊಟ್ಟಿದ್ದೀನಿ, ಬಟ್ ಇನ್ನು 2-3 ಮಾಡಿ. ಅದರಲ್ಲಿ ನಿಮ್ಮ ಇದ್ರ ಬಗ್ಗೆ ಯಾವುದೇ ನಿಮ್ಗೆ ಮನಸ್ಸಿಗೆ ಯಾವ್ದು ಬರತ್ತೆ ಅದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡೋದು. ಟೈಮ್ ಫಿಕ್ಸ್ ಮಾಡಿ ನಿಮ್ಮದೇ ಜಾತಕದ ಪ್ರಕಾರವಾಗಿ ನೀವು ಜಾತಕ ನೋಡ್ದೇನೆ ಮಾಡಿ. ಗೊತ್ತಾಗ್ಬಿಡತ್ತೆ ನಿಮ್ದು ಸರಿ ಇದೆಯಾ ಇಲ್ವಾ ಅಂತ. ಬೇರೆ ಏನು ಮಾಡೋದು ಬೇಡ. ನಿಮ್ದಾಗ್ಲಿ ನಿಮ್ಮ ಮಕ್ಕಳದಾಗ್ಲಿ ಹೆಂಡತಿದಾಗ್ಲಿ ಎಲ್ಲರದು ಯಾರ್ಯಾರ ಜಾತಕ ಒಟ್ಟು ಮಾಡಿ ಇಡಕ್ಕೆ ಯಾಕೆ ಹೇಳಿದೆ ಅಂದ್ರೆ ಇನ್ನು ಮುಂದೆ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರದ್ದು ಜಾತಕಗಳು ರೆಡಿ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಹಿಂದಿನ ಜಾತಕದಲ್ಲಿ ಬರೇ ಪಾದಗಳನ್ನು ಕೊಟ್ಟಿದ್ದಾರೆ, ಡಿಗ್ರಿ ಎಲ್ಲ ಇತ್ತೀಚೆಗೆ ಬೇಕಾಗಿಲ್ಲ. ಅಷ್ಟು ನೀವು ಮಾಡಿ ಸಾಕು, ಅಷ್ಟು ಮಾಡಿ ಸಾಕು. ಸರಿ ಸರಿ. ಅವ್ರು ಏನಾರ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಮ್ಮ ಪ್ರಕಾರವಾಗಿ ನಾವು ಹೋಗೋಣ. ಸರಿ ಗುರುಗಳ, ಅರ್ಥ ಆಯ್ತು. ನೀವು ಪಾದನೇ ತೆಗೀರಿ, ಪ್ರಾಬ್ಲಮ್ ಇಲ್ಲ. ಪಾದದಿಂದಾನೇ ತೆಗೀರಿ. ನಿಮ್ಮ ಜಾತಕದ ಚೆಕ್ ಮಾಡಿ, ಹೋಮ್ವರ್ಕ್ ಅದು ಮಾಡಿ, ಪೋಸ್ಟ್ ಮಾಡಿ. ಅವಾಗ ಬೇರೆಯವರಿಗೆ ತಪ್ಪಿದ್ರು ಸರಿ ಮಾಡ್ತಾರೆ. ತಪ್ಪಿದ್ರನ್ನ ಗೊತ್ತಾಗದಿದ್ರೆ ನಾನು ಸರಿ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ ನೆಕ್ಸ್ಟ್ ಕ್ಲಾಸಲ್ಲಿ. ಬಟ್ ಇದು ಪ್ರಾಕ್ಟೀಸ್ ನೀವು ಎಷ್ಟು ಮಾಡ್ತೀರಾ ಇದು ಭಾಳ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ. ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಇದು ನೀವು ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಆಗುತ್ತೆ, ಇವಾಗಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಯಾವುದು ಬಿಡಂಗಿಲ್ಲ. ತಿರ್ಗಾ ಲಾಸ್ಟ್ ಅಲ್ಲಿ ಒಂದ್ಸಲ ಕ್ರಾಸ್ ಗೊತ್ತಾಗಿಲ್ವಾ ಯಾರಿಗೆ ಹೇಳಿ, ತಿರ್ಗಾ ಇನ್ನು ಲಾಸ್ಟ್ ಕ್ರಾಸ್ ಚೆಕ್, ಕ್ರಾಸ್ ಚೆಕ್. ಎಲ್ಲಿ ಗೊತ್ತಾಗಿಲ್ಲ, ಯಾವ ಪಾಯಿಂಟ್ ಗೊತ್ತಾಗಿಲ್ಲ, ಇಲ್ಲ ಒಳ್ಳೇದು ಮಾಡ್ತೀವಿ. ತಪ್ಪಾದಾಗ ನಮ್ಗೆ ಇನ್ನೂ ಗೊತ್ತಾಗುತ್ತೆ ಏನ್ ತಪ್ಪು ಮಾಡಿದೀವಿ, ಎಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಮಾಡ್ತೀವಿ, ಮಾಡ್ಬೇಕು. ಅದು ಮಾಡ್ದಾಗ, ಯಾಕಂದ್ರೆ ಇದು ಮಾಡಿದ್ಮೇಲೆ ಬಾಕಿ ಗ್ರಹಗಳು ಕೂಡ ಇದೇ ಪ್ರಕಾರ ತೆಗೆಯುವಂತದ್ದೇ. ಯಾವ ತರ ಅರ್ಥ ಮಾಡ್ಕೊಂಡಿದೀವಿ ನಮ್ಗೆ ಗೊತ್ತಾಗುತ್ತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಇದು ಮರೆತು ಬಿಟ್ರೆ ಮತ್ತೆ ಮುಂದೇನು ನೀವು ಮರಿತೀರಾ. ಹಾಗಾಗ ಎಲ್ಲಾ ಗ್ರಹಗಳು ಕುಂಡಲಿ ಬರ್ಬೇಕಾದ್ರೆ ಈ ಸಿಸ್ಟಮ್ ಗೊತ್ತಿರ್ಬೇಕು. ಈ ಸಿಸ್ಟಮ್ ಗೊತ್ತಾದ್ರೆ ಮಾತ್ರ ಸಾಧ್ಯ. ಇಷ್ಟೇ ಇದ್ರೆ ಸಾಧ್ಯ ಆಗೋದಿಲ್ಲ, ಬರೆಯಕ್ಕೆ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಪ್ರತ್ಯೇಕ ಇದರದ್ದು ನಿಮ್ಗೆ ಗೊತ್ತಾಗ್ಬಿಡತ್ತೆ ಏನ್ ಮಾಡಬೇಕು ಅಂತ. ಅಂದ್ರೆ ಗ್ರಹಗಳು ಹಾಕಬೇಕಾದ್ರೆ ಗ್ರಹ ಸ್ಫುಟ ಹೆಂಗ್ ತೆಗಿಯೋದು, ಯಾವ ಇದರಲ್ಲಿ ಹೆಂಗಿದೆ, ಎಷ್ಟು ತೆಗಿಬೇಕಾದ್ರು ಇದು ಬೇಕೇ ಬೇಕು. ಇದಿಲ್ದೇ ಇದ್ರೆ ಆಗೋದಿಲ್ಲ. ಸೊ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಯಾಕಂದ್ರೆ ಲೆಕ್ಕ ಇವತ್ತು ಬಹಳಷ್ಟು ಕವರ್ ಮಾಡಿದೀವಿ ಲೆಕ್ಕದ್ದು ಪೂರ್ಣವಾಗಿ. ಹೌದು ಗುರುಗಳೇ, ಬಹಳ ಚೆನ್ನಾಗಿ ಕವರ್ ಆಗಿದೆ ಇವತ್ತು. ಹಾಗಾಗಿ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲದೆ ಇದ್ರೆ ನೆಕ್ಸ್ಟ್ ಒಂದ್ ಕೆಲಸ ಮಾಡೋಣ. ಬರೋ ಇದಕ್ಕೆ
ಶನಿವಾರ ಭಾನುವಾರ ಬ್ಯುಸಿ ಇರ್ತೀನಿ, ಹಾಗಾಗಿ ಶುಕ್ರವಾರ ರಾತ್ರಿ ಮಾಡೋಣ. ಹಾ ಹಾ ಅಲ್ಲ, ಭಾನುವಾರ ಚಂಡಿ ಹೋಮ ಇದೆ ನನಗೆ ಇಲ್ಲಿ. ಸೊ ಅವತ್ತು ಬರೋ ಭಾನುವಾರ ಇರಲ್ಲ, ನೆಕ್ಸ್ಟ್ ಭಾನುವಾರ ಇರಲ್ಲ. 28, 27, 20 ನೆಕ್ಸ್ಟ್ ಭಾನುವಾರ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಭಾನುವಾರ ಶನಿವಾರ ಭಾನುವಾರ ಮಾಡ್ಬೋದು ನವರಾತ್ರಿಯಲ್ಲಿ. ಹಾ ಹಾ ಇಲ್ಲಿ ಸೀರಿಯಸ್ ಕೆಲಸ ಮಾಡಬೇಕು ಇವಾಗ, ಎಲ್ಲರೂ ಕಲಿಬೇಕು ಅಂತ ಹೇಳಿದ್ರೆ, ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಹೌದು ಗುರುಗಳೇ, ಇದು ಡೌನ್ಲೋಡ್ ಟೈಮು ಮತ್ತೆ ಇದು ಸ್ವಲ್ಪ, ಯಾಕೆಂದ್ರೆ ನಾವು ಪುನಃ ಒಂದ್ 2 ಸಲ ಕೇಳ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತದು. ಅಲ್ಲ, ಅದು ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಲಿಂಕ್ ಕಳಿಸಿರ್ತೀನಿ, ಲಿಂಕ್ ನೀವು ಡೌನ್ಲೋಡ್ ಮಾಡಿ. ಅದು ಏನಾಗುತ್ತೆ, 36 ಗಂಟೆ ಒಳಗಡೆ ಮಾಡಿದ್ರೆ ಅದು ಇರುತ್ತೆ. ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಪರ್ಮನೆಂಟ್ ಆಗಿ ಸಿಗುತ್ತೆ. ಹಾ ಹಾ 36 hours ಅದರದ್ದು ವ್ಯಾಲ್ಯೂಡ್ ಟೈಮ್. ನೀವು ಅದ ಬಿಟ್ಬಿಟ್ರೆ ಆಮೇಲೆ ನಿಮ್ಗೆ ಸಿಗಲ್ಲ. ಇವತ್ತಿಂದ ನಿನ್ನೆದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಹೌದು, ಅದು ನಮ್ದು ಇಮೇಲ್ ಐಡಿಗೆ ಕಳಿಸ್ತಿರಲ್ವಾ ಗುರುಗಳೇ? ಅಲ್ಲ, ನಾ ಇದರಲ್ಲೇ ಕಳಿಸಿದ್ದೀನಿ ನೋಡಿ, ನಿಮ್ಮ Okay. ಗ್ರೂಪ್ ಅಲ್ಲೇ ಕಳಿಸಿದ್ದೀನಿ. ಆ ಗ್ರೂಪ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಒತ್ತದಾಗ ಒಂದ್ ವೇಳೆ ನಾವು ಡೌನ್ಲೋಡ್ ಮಾಡಿದ್ಮೇಲೆ ಇನ್ನೊಬ್ರು ಕೇಳಿದ್ರೆ ಅದನ್ನ ಮತ್ತೆ ನಾವು ಕಳಿಸಿದ್ರೆ ಬರುತ್ತಾ ಅದು? ಬರತ್ ಡೌನ್ಲೋಡ್ ಮಾಡ್ಕೋಬೇಕು ಮೊದಲು. ಡೌನ್ಲೋಡ್ ಮಾಡದೆ ಬರಲ್ಲ. ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಯಾರಿಗಾರ ಕಳಿಸಿ ಪ್ರಾಬ್ಲಮ್ ಬರಲ್ಲ. 36 ಗಂಟೆ ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಅದು ಹೋಗ್ಬಿಡುತ್ತೆ ಅದರದ್ದು ವ್ಯಾಲ್ಯೂ. ಸರಿ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಲ್ಲಿ ಹ್ಯಾಂಗ್. ಹೌದು. ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ಕಳಿಸ್ತೀನಿ. ನಿನ್ನೆದು ಅವಾಗಿಂದ ಅವಾಗೇ ಕಳಿಸ್ತೀನಿ. ಅವಾಗ ಏನಾಗುತ್ತೆ, ನಿಮ್ಗೆ ಟೈಮ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳಕ್ಕೆ. ಡೌನ್ಲೋಡ್ ಮಾಡ್ಕೊಳ್ಳೋ ಒಂದ್ ಕಡೆ ಇಟ್ಕೊಳ್ಳಿ. ಇನ್ನೊಂದು ಫೇರ್ ಮಾಡ್ಕೊಳ್ಳಿ. ಪಕ್ಕಾ ಫೇರ್ ಇರುವಂತ ಒಂದು ಬುಕ್ ಇಟ್ಕೊಂಡು, ಫೇರ್ ಆದಾಗ ನಿಮ್ ಕರೆಕ್ಟ್ ಆದಾಗ ಲೆಕ್ಕಗಳು ಸಿಸ್ಟಮ್ಯಾಟಿಕ್ ಬರ್ಕೋಬೇಕು. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಹೆಸರು ಪ್ರತಿಯೊಂದು, ಅವಾಗ ನಿಮ್ಗೆ ಅರ್ಥವಾಗುತ್ತೆ. ಅದೇ ಪ್ರಕಾರವಾಗಿ ಅಲ್ಲಿ ಫೋಟೋ ಇದ್ರದ್ದು ಕಳಿಸ್ತಾ ಇರ್ತೀನಿ, ಅದು ಬರ್ದಿಟ್ಕೊಳ್ಳಿ. ನಿನ್ನೆ ಕಳಿಸಿದ್ದೀನಿ 4-5. ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ದು ಪೋರ್ಷನ್ ಜಾಸ್ತಿ ಇರೋದಿಲ್ಲ. ಆದ್ರೂ ಇನ್ನು ಬಹಳಷ್ಟು ಕವರ್ ಆಗ್ಬೇಕು. ವಾಸ್ತುಶಾಸ್ತ್ರದ ಬಗ್ಗೆ, ಹಸ್ತರೇಖದ ಬಗ್ಗೆ, ಜಲ ಸಂಶೋಧನಾ ಬಗ್ಗೆ, ವಾಸ್ತು ಬಗ್ಗೆ, ಮತ್ತೆ ರತ್ನದ ಬಗ್ಗೆ, ಇವೆಲ್ಲ ಜನರಲ್ ಇರುವಂತ ಇನ್ಫಾರ್ಮೇಶನ್ ನಿಮಗೆ ಕೊಡ್ಬೇಕಾಗಿದೆ. ಯಾಕಂದ್ರೆ ಅದು ಎಕ್ಸಾಮಿಗೆ ಬರುತ್ತೆ ಜನರಲ್ ಸ್ಟಾರ್ಟಿಂಗ್ ಅಲ್ಲಿ. ಎಕ್ಸಾಮ್ ಏನೇನ್ ಪೋರ್ಷನ್ ಬರುತ್ತೆ ನಾ ಆಮೇಲೆ ಹೇಳ್ತೀನಿ. ಇವಾಗಲ್ಲ, ಇನ್ನು ಏಪ್ರಿಲ್ ಅಥವಾ ಮೇ ಅಲ್ಲಿ ಇರುತ್ತೆ ಎಕ್ಸಾಮ್. ಸರಿ. ಅದು ರಿವೈಸ್ ಆಗ್ಬೇಕು. ನಾ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಸರಿ, ಬೇಸಿಕ್ ಚೆನ್ನಾಗಿ ಹೇಳ್ತಾ ಇದೀರಿ, ನೆನ್ಪಿಟ್ಕೊಳ್ಳಂಗೆ ಹೇಳ್ತಾ ಇದೀರಿ ಗುರುಗಳೇ. ಅಲ್ಲ, ಇದು ಇಂಪಾರ್ಟೆಂಟ್ ಸರ್. ಇದು ಲಾಜಿಕ್ ಲಾಜಿಕ್ ತರ ಹೇಳ್ಕೊಡೋದ್ರಿಂದ ನಮ್ಗೆ ನೆನ್ಪಿರುತ್ತೆ ಎಲ್ಲ. ಅದು ತಲೆಯಲ್ಲಿ ಇರ್ಬೇಕು. ಅವಾಗ ನಿಮ್ ತಲೆಯಲ್ಲಿ ಇರುತ್ತೆ ಏನು ಅಂತ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಹೇಳಿದ್ರೆ ಮಾತ್ರ ಆಗಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಸಾಧ್ಯ. ಹೌದು. ಇಲ್ದೇ ಇದ್ರೆ ಇವತ್ತು ಆಯ್ತು ಎಲ್ಲ ಬುಕ್ ಇಟ್ಬಿಟ್ಟು ಏನೋ ಮಾಡ್ತಾ ಇದ್ರೆ ಆಗಲ್ಲ. ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ 1 hour 2 hour ಡೈಲಿ ಕೊಡಿ. ಮಿನಿಮಮ್ 1 hour ಕೊಡಿ. ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಬರುತ್ತೆ. ಇಲ್ದೇ ಇದ್ರೆ ಕಷ್ಟ ಆಗ್ಬಿಡತ್ತೆ. ತಿರ್ಗಾ ರಿವೈಸ್ ಮಾಡಕ್ ಆಗಲ್ಲ, ಅದು ಕಷ್ಟ ಆಗ್ಬಿಡುತ್ತೆ. ಎಲ್ಲರಿಗೂ ಇದ್ ಮಾಡಿ, ತೊಂದರೆ ಇಲ್ಲ. ಜಾಯಿನ್ ಆಗಿಲ್ಲ, ಸೊ ಅವರಿಗೆ ಕೊಡಕ್ಕಾಗತ್ತೆ. ಇವತ್ತು ಬರೀ 3 ಜನ, ನೀವು ಪ್ಲಸ್ 3 ಜನ ಅಷ್ಟೇ ಇದಾರೆ ಇವತ್ತು. ಅದೇ ಎಲ್ಲಿ ಏನ ಇರುತ್ತೆ, ಬಟ್ ಅದು ಕಳ್ಸೋಣ, ಬಾಕಿ ಅವ್ರಿಗೆ ಬಿಡೋಣ. ಸರಿ ಗುರುಗಳೇ, ನಮಸ್ಕಾರ. ನಮಸ್ತೆ. ರಾಮಕೃಷ್ಣ ಅವರೇ, ನಿಮ್ ನಂಬರ್ ಕಳಿಸಿ ನಮ್ಗೆ. ಸರಿ ಗುರುಗಳೇ. ಓಕೆ, ನಮಸ್ಕಾರ. ಗ್ರೂಪ್ ಅಲ್ಲಿ ಆಗ್ಬಿಡ್ತೀನಿ. ಆಯ್ತು.